Okay. Pre-participation health screening. So this is the fifth chapter in your textbook. Okay. So very important chapter. Exercise benefits versus real risk. Exercise is extremely beneficial. It reduces the heart disease. See, exercises ಅನ್ನೋದು ತುಂಬಾ beneficial ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ, ರೈಟ್? ನಾಟ್ ಜಸ್ಟ್ ಫಾರ್ ವೆಯ್ಟ್ ಲಾಸ್, ಮಸಲ್ ಬಿಲ್ಡಿಂಗ್ ಅಷ್ಟೇ ಅಲ್ಲ. ನಾರ್ಮಲ್ ಆಗಿ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಹಾರ್ಟ್ ರಿಲೇಟೆಡ್ ರಿಸ್ಕ್ನ ಅವಾಯ್ಡ್ ಮಾಡೋದಕ್ಕೆ, ಡಿಸೀಸ್ ರಿಸ್ಕ್ನ ಅವಾಯ್ಡ್ ಮಾಡೋದಕ್ಕೆ, ಲಂಗ್ ಡಿಸೀಸಸ್, ಮೆಟಬಾಲಿಕ್ ಡಿಸಾರ್ಡರ್ಸ್. ವಾಟ್ ಈಸ್ ಮೆಟಬಾಲಿಕ್ ಡಿಸಾರ್ಡರ್ಸ್? Metabolic disorders means any disorder or disease which is related to the metabolism, metabolic disorders, cancer, anxiety, depression, and anxiety, depression. These are all come under psychological issues, right? And early death. Early death ಅಂದ್ರೆ ಏನು? ಬೇಗ ಸಾಯೋದನ್ನ ಅವಾಯ್ಡ್ ಮಾಡೋದಕ್ಕೆ. ಸೊ ಎಕ್ಸಸೈಸಸ್ ಅನ್ನೋದು ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ದಿಸ್ ಇಸ್ ವೈ ಫಿಟ್ನೆಸ್ ಪ್ರೊಫೆಷನಲ್ಸ್ ಎಕ್ಸಿಸ್ಟ್. ದಟ್ಸ್ ವೈ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಿಮ್ಮ ಜಿಮ್ಮಿಗೆ 50 ವರ್ಷ 60 ವರ್ಷ ಆಗಿರೋರೆಲ್ಲ ಬರೋದು ಅದೇ ರೀಸನ್ಗೋಸ್ಕರ, ರೈಟ್? ಸೊ ನಾನೇನೋ ಫುಲ್ ಸಿಕ್ಸ್ ಪ್ಯಾಕ್ ಮಾಡಬೇಕು, ಫುಲ್ ಮಸಲ್ಸ್ ಬಿಲ್ಡ್ ಮಾಡಬೇಕು ಅಂತ ಅಲ್ಲ. ಸೊ ಹೆಲ್ದಿ ಆಗಿರಬೇಕು ಅನ್ನೋ ಕಾರಣಕ್ಕೆ, ಟು ಹೆಲ್ಪ್ ಪೀಪಲ್ ಗೈನ್ ದೀಸ್ ಬೆನಿಫಿಟ್ ಸೇಫ್ಲಿ. ಸೊ ಅದೇ ಕಾರಣಕ್ಕೋಸ್ಕರ ನೀವೆಲ್ಲ ಇರೋವಂಥದ್ದು, ರೈಟ್? ಫಾರ್ ಹೆಲ್ದಿ ಇಂಡಿವಿಜುವಲ್ಸ್ moderate ಇಂಟೆನ್ಸಿಟಿ ಎಕ್ಸಸೈಸ್ ಈಸ್ ಸೇಫ್. ಬಟ್ ಇವಾಗ ಎಕ್ಸಸೈಸಸ್ ಅನ್ನೋದು ಎಲ್ಲರಿಗೂ ಸೇಫಾ? ಫಾರ್ ಹೆಲ್ದಿ ಇಂಡಿವಿಜುವಲ್ಸ್, ಸೊ ಕಂಪ್ಲೀಟ್ ಹೆಲ್ದಿ ಇರೋಂಥವ್ರಿಗೆ ಮಾಡ್ರೇಟ್ ಇಂಟೆನ್ಸಿಟಿ ಅನ್ನುವಂಥದ್ದು ಕಂಪ್ಲೀಟ್ಲಿ ಸೇಫ್. ಆಕ್ಟಿವಿಟೀಸ್ ಲೈಕ್ ವಾಕಿಂಗ್ ಆಗಿರ್ಬೋದು, ಬೇಸಿಕ್ ವರ್ಕೌಟ್ಸ್, ಬೇಸಿಕ್ ವೇಟ್ ಟ್ರೈನಿಂಗ್ ಆ್ಯಂಡ್ ರೆಗ್ಯುಲರ್ ಜಿಮ್ ಟ್ರೈನಿಂಗ್ ರೇರ್ಲಿ ಕಾಸ್ ಸೀರಿಯಸ್ ಹೆಲ್ತ್ ಆರ್ ಜಾಯಿಂಟ್ ಇಂಜುರೀಸ್. ಸೊ ನಾರ್ಮಲ್ ಆಗಿ ನೀವು ಒಂದು ಹೆಲ್ದಿ ಪೀಪಲ್, ನಿಮ್ಮ ಕ್ಲೈಂಟ್ ಕಂಪ್ಲೀಟ್ ಆಗಿ ಹೆಲ್ದಿ ಇದ್ದಾರೆ, ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಏನು ಪ್ರಾಬ್ಲಮ್ಸ್ಗಳು ಏನೂ ಇಲ್ಲ. ಸೊ ಮಾಡ್ರೇಟ್ ಇಂಟೆನ್ಸಿಟಿನಲ್ಲಿ ವೇಟ್ ಟ್ರೈನಿಂಗು, ಕಾರ್ಡಿಯೋ ಟ್ರೈನಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ ಅಂದರೆ ಜನರಲ್ ಆಗಿ ಏನು ಪ್ರಾಬ್ಲಮ್ ಇರೋದಿಲ್ಲ, ರೈಟ್? ರಿಸ್ಕ್ ಇನ್ಕ್ರೀಸಸ್ ಇಫ್ ದ ಪರ್ಸನ್ ಈಸ್ ಅನ್ಹೆಲ್ದಿ. ಸೊ ಪ್ರಾಬ್ಲಮ್ಸ್ಗಳು ಯಾವಾಗ ಶುರು ಆಗೋದು ಅಂದರೆ, ನಿಮ್ಮ ಕ್ಲೈಂಟ್ಸ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ಗಳಿದ್ದಾಗ, ಏನಾದರೂ ಪ್ರಾಬ್ಲಮ್ಸ್, ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳಿದ್ದಾಗ ಆವಾಗ ರಿಸ್ಕ್ ಅನ್ನೋದು ಇನ್ಕ್ರೀಸ್ ಆಗೋದು, ಕರೆಕ್ಟ್? ಆಲ್ರೆಡಿ ಹ್ಯಾಸ್ ಎ ಹಾರ್ಟ್ ಡಿಸೀಸ್. ಸೊ ಆಲ್ರೆಡಿ ನಿಮ್ಮ ಕ್ಲೈಂಟಿಗೆ ಏನಾದರೂ ಹಾರ್ಟ್ ಡಿಸೀಸಸ್ ಇತ್ತು ಅಂದರೆ, ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಏನಾದರೂ ಡಿಸೀಸಸ್ ಇತ್ತು ಅಂದರೆ, ಕಾರ್ಡಿಯೋವಾಸ್ಕ್ಯುಲರ್ ಆರ್ ನೆಕ್ಸ್ಟ್ ಮೆಟಬಾಲಿಕ್ ಡಿಸೀಸ್. ಮೆಟಬಾಲಿಕ್ ಡಿಸೀಸ್ಗೆ ಬೆಸ್ಟ್ ಎಕ್ಸಾಂಪಲ್ ಡಯಾಬಿಟೀಸ್. ಡಯಾಬಿಟಿಸ್ ಅನ್ನೋದು ಒಂದು ಮೆಟಬಾಲಿಕ್ ಡಿಸೀಸ್. ಆರ್ ಕಿಡ್ನಿ ಆರ್ ರೀನಲ್ ಡಿಸೀಸ್. ಸೊ ಕಿಡ್ನಿ ರಿಲೇಟೆಡ್ ಏನಾದರೂ ಡಿಸೀಸಸ್ ಇತ್ತು ಅಂದರೆ, ಓಕೆ. ಆರ್ ಶೋಸ್ ವಾರ್ನಿಂಗ್ ಸೈನ್ಸ್ ಡ್ಯೂರಿಂಗ್ ಆಕ್ಟಿವಿಟಿ. ಓಕೆ, ಇವಾಗ ನಿಮ್ಮ ಕ್ಲೈಂಟ್ ಹೇಳ್ಬೋದು, ಇಲ್ಲ ನನಗೆ ಯಾವುದೇ ಡಿಸೀಸಸ್ ಇಲ್ಲ, ಹಾರ್ಟ್ ರಿಲೇಟೆಡ್ ಏನು ಡಿಸೀಸಸ್ ಇಲ್ಲ, ಮೆಟಬಾಲಿಕ್ ಡಿಸೀಸಸ್ ಇಲ್ಲ, ಕಿಡ್ನಿ ಆರ್ ರೀನಲ್ ಡಿಸೀಸಸ್ ಇಲ್ಲ, ಏನೂ ಇಲ್ಲ ಅಂತ ನಿಮ್ಮ ಕ್ಲೈಂಟ್ ಹೇಳ್ಬೋದು. ಬಟ್ ಅಷ್ಟೇ ಮ್ಯಾಟ್ರ್ ಆಗಲ್ಲ. ಶೋಸ್ ವಾರ್ನಿಂಗ್ ಸೈನ್ಸ್ ಡ್ಯೂರಿಂಗ್ ಆಕ್ಟಿವಿಟಿ. ಸೊ ಏನಾದರೂ ವಾರ್ನಿಂಗ್ ಸೈನ್ಸ್ಗಳು ನಿಮಗೆ ಕಾಣಿಸ್ತಾ ಇದೆಯಾ ಅವ್ರು ಎಕ್ಸಸೈಸಸ್ ಮಾಡೋ ಸಂದರ್ಭದಲ್ಲಿ? ಏನು ವಾರ್ನಿಂಗ್ ಸೈನ್ಸ್, ಅದನ್ನು ನೆಕ್ಸ್ಟ್ ನೋಡೋಣ. ಸೊ ಆ ಥರ ಏನಾದರೂ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ, ಚೆಸ್ಟ್ ಪೈನ್, ಡಿಸಿನೆಸ್, ಅನ್ಯೂಶುವಲ್ ಬ್ರೆತ್ಲೆಸ್. ಸೊ ಆ ಥರದ ವಾರ್ನಿಂಗ್ ಸೈನ್ಸ್ ಇತ್ತು ಅಂದ್ರೂ ಸ್ಟಿಲ್ ದಟ್ ಈಸ್ ಡೇಂಜರಸ್. ಸೊ ನೀವು ಅದನ್ನು ಕನ್ಸಿಡರ್ ಮಾಡಬೇಕು, ಓಕೆ. ದೆನ್ ವಿಗೋರಸ್ ಎಕ್ಸಸೈಸ್ ಕ್ಯಾನ್ ಇನ್ಕ್ರೀಸ್ ಚಾನ್ಸ್ ಆಫ್. ಸೊ ಈ ಥರ ಆಲ್ರೆಡಿ ಏನೋ ವಾರ್ನಿಂಗ್ ಸೈನ್ಸ್ಗಳನ್ನ ನಿಮ್ಮ ಕ್ಲೈಂಟ್ ತೋರಿಸ್ತಾ ಇದ್ದಾರೆ, ಚೆಸ್ಟ್ ಪೈನ್ ಆಗಿರ್ಬೋದು, ತಲೆ ಸುತ್ತುವಂಥದ್ದಾಗಿರ್ಬೋದು, ಅನ್ಯೂಶುವಲ್ ಬ್ರೆತ್ಲೆಸ್ನೆಸ್, ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇರೋವಂಥದ್ದು. ಬಟ್ ಸ್ಟಿಲ್ ನೀವು ಪುಷ್ ಮಾಡ್ತಾ ಇದ್ದೀರಾ, ನೋ ಪೈನ್ ನೋ ಗೈನ್, ಮಾಡಿ ಸರ್ ಆಗುತ್ತೆ, ಮಾಡಲೇಬೇಕು. ಸೊ ಆ ಟೈಮ್ನಲ್ಲಿ ಏನಾಗ್ಬೋದು? ಹಾರ್ಟ್ ಅಟ್ಯಾಕ್ ಆರ್ ಸಡನ್ ಕಾರ್ಡಿಯಾಕ್ ಡೆತ್. ಎ ಎಮ್ ಐ ಅಂದರೆ ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, ಓಕೆ, ಅಂದರೆ ಹಾರ್ಟ್ ಅಟ್ಯಾಕ್. SCD, ಸಡನ್ ಕಾರ್ಡಿಯಾಕ್ ಡೆತ್. ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸಡನ್ ಕಾರ್ಡಿಯಾಕ್ ಡೆತ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್. ಹಾರ್ಟ್ ಅಟ್ಯಾಕ್ ಅಂದರೆ ಆರ್ಟರೀಸ್ ಅಲ್ಲಿ ಬ್ಲಾಕೇಜ್ ಆಗಿ ಹಾರ್ಟಿಗೆ ಪ್ರಾಪರ್ ಆಗಿ ಬ್ಲಡ್ ಸಪ್ಲೈ ಆಗ್ತಾ ಇರೋದಿಲ್ಲ. ಈ ರೀಸನಿಂದ ಬರೋವಂಥದ್ದು ಯಾವುದು? ಹಾರ್ಟ್ ಅಟ್ಯಾಕ್. ಸಡನ್ ಕಾರ್ಡಿಯಾಕ್ ಡೆತ್ ಅಂದರೆ ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ, ಓಕೆ. ಹಾರ್ಟಿಗೆ ಕರೆಂಟ್ ಸಪ್ಲೈ ಮಾಡುವಂಥದ್ದು, ಹಾರ್ಟ್ ಪಂಪ್ ಆಗೋದಕ್ಕೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ. ಸೊ ಎಲೆಕ್ಟ್ರಿಕಲ್ ಸಿಸ್ಟಮ್ ಫೇಲ್ಯೂರ್ ಆಗುವಂಥದ್ದು, ಓಕೆ. ಸೊ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸಡನ್ ಕಾರ್ಡಿಯಾಕ್ ಡೆತ್ ಎರಡೂ ಸೇಮ್ ಅಲ್ಲ, ಬಟ್ ಎರಡೂ ಕನೆಕ್ಟೆಡ್. ಫಾರ್ ಎಕ್ಸಾಂಪಲ್, ಹಾರ್ಟ್ ಅಟ್ಯಾಕ್ ಕ್ಯಾನ್ ಲೀಡ್ ಟು ಸಡನ್ ಕಾರ್ಡಿಯಾಕ್ ಡೆತ್, ಆ ಥರ. ಪ್ರೀ ಪಾರ್ಟಿಸಿಪೇಷನ್ ಸ್ಕ್ರೀನಿಂಗ್ ಈಸ್ ಮ್ಯಾಂಡೇಟರಿ ಫಾರ್ ಆಲ್ ನ್ಯೂ ಜಿಮ್ ಕ್ಲೈಂಟ್ಸ್.
ಸೊ ನಿಮ್ಮ ಹತ್ರ ಬರೋ ಕ್ಲೈಂಟ್ಸ್ ಅವರು ಹೆಲ್ದಿ ಆಗಿರ್ಬೋದು, ಅನ್ಹೆಲ್ದಿ ಆಗಿರ್ಬೋದು, ಅಥ್ಲೆಟ್ ಆಗಿರ್ಬೋದು, ವಾಟ್ ಎವರ್. ಸೊ ಪ್ರತಿಯೊಬ್ಬರಿಗೂ ಪ್ರೀ ಪಾರ್ಟಿಸಿಪೇಷನ್ ಹೆಲ್ತ್ ಸ್ಕ್ರೀನಿಂಗ್ ಅನ್ನೋದನ್ನ ಮ್ಯಾಂಡೇಟರಿ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು. ಓಕೆ, ರಿಗಾರ್ಡ್ಲೆಸ್ ಆಫ್ ಏಜ್ ಎವ್ರಿ ಒನ್ ಶುಡ್ ಬಿ ಸ್ಕ್ರೀನ್ಡ್ ಬಿಫೋರ್ ಸ್ಟಾರ್ಟಿಂಗ್. ಸೊ ರಿಗಾರ್ಡ್ಲೆಸ್ ಆಫ್ ಏಜ್, ಯಾವುದೇ ಏಜ್ ಆಗಿರಲಿ, ಹೆಲ್ದಿ ಆಗಿರಲಿ, 20 ವರ್ಷದವರಾಗಿರಲಿ, 60 ವರ್ಷದಾಗಿರಲಿ, ಪ್ರತಿಯೊಬ್ಬರಿಗೂ ನೀವು ಪ್ರೀ ಪಾರ್ಟಿಸಿಪೇಷನ್ ಸ್ಕ್ರೀನಿಂಗ್ನ ಕಂಪಲ್ಸರಿ ಮಾಡಲೇಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ. ACSM pre-participation health screening model. So the three factors ACSM uses to decide if medical clearance is needed. So there are three factors. So ಇವಾಗ ನಿಮ್ಮ ಹತ್ರ ಒಬ್ರು ಕ್ಲೈಂಟ್ ಬರ್ತಾರೆ. ಓಕೆ, ಸೊ ಅವರಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಅಗತ್ಯ ಇದೆಯಾ ಅಂದ್ರೆ ನೀವು ಅವ್ರನ್ನ ಡಾಕ್ಟರ್ ಹತ್ರ ಕಳಿಸ್ಬೇಕಾ ಅಥವಾ ಕಳಿಸೋ ನೆಸೆಸಿಟಿ ಇಲ್ವಾ, ಡೈರೆಕ್ಟ್ ಆಗಿ ಎಕ್ಸಸೈಸಸ್ಗಳನ್ನ ಶುರು ಮಾಡ್ಬೋದಾ, ಇದನ್ನ ಹೇಗೆ ಡಿಸೈಡ್ ಮಾಡ್ತೀರಾ? On these three factors you have to decide. Okay, first one, current physical activity level. Are they exercising regularly or not? ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹತ್ರ ಬಂದಿರೋ ಹೊಸ ಕ್ಲೈಂಟ್ ಕಂಪ್ಲೀಟ್ಲಿ ಬಿಗಿನರ ಅಥವಾ ಆಲ್ರೆಡಿ ಅವ್ರ ಎಕ್ಸಸೈಸಸ್ಗಳನ್ನ ಮಾಡ್ಕೊಂಡು ಬಂದಿದಾರ, ಒಂದಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದಾರ, ಅದು ಒಂದು ಪಾಯಿಂಟ್ ಆಗುತ್ತೆ. ಸೆಕೆಂಡ್, ಡೂ ದೇ ಹ್ಯಾವ್ ಡಯಾಗ್ನೋಸ್ಡ್ ಡಿಸೀಸ್ ಆರ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಡಿಸೀಸ್. ಎರಡನೇದಾಗಿ ಅವ್ರಿಗೆ ಏನಾದ್ರೂ ಡಿಸೀಸಸ್ಗಳು ಇದೆಯಾ, ಹಾರ್ಟ್ ರಿಲೇಟೆಡ್ ಡಿಸೀಸ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ರೀನಲ್ ಡಿಸೀಸಸ್, ಈ ತರದ ಏನಾದರೂ ಡಿಸೀಸಸ್ಗಳಿದೆಯಾ, ಆರ್ ಆ ಡಿಸೀಸಸ್ಗಳದ್ದು ಏನಾದರೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ಗಳು ನಿಮಗೆ ಕಾಣಿಸ್ತಾ ಇದೆಯಾ, ಇದು ಎರಡೂ ಮುಖ್ಯ ಆಗುತ್ತೆ. ಓಕೆ, ಸೊ ನಿಮ್ಮ ಕ್ಲೈಂಟ್ ಡಿಸೀಸಸ್ ಇಲ್ಲ ಅಂತ ಹೇಳ್ಬೋದು, ಬಟ್ ಸೈನ್ಸ್ ಏನೋ ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ರೆ ಅವರಿಗೆ ಇದೆ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. Second one. Third one, desired exercise intensity. Do they want to stay at moderate level or progress to vigorous intensity? ಸೊ ನಿಮ್ಮ ಕ್ಲೈಂಟ್ ನಾರ್ಮಲ್ ಜಸ್ಟ್ ವಿಗರಸ್ ಎಕ್ಸಸೈಸಸ್, ಮಾಡರೇಟ್ ಇಂಟೆನ್ಸಿಟಿನಲ್ಲೇ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರಾ ಅಥವಾ ಇನ್ನೊಂದು ಸ್ವಲ್ಪ ಹೈ ಇಂಟೆನ್ಸಿಟಿಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರಾ? ಸೊ ಈ 3 ಪಾಯಿಂಟ್ಸ್ ಮೇಲೆ ನಿಮ್ಮ ಕ್ಲೈಂಟಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಅಗತ್ಯ ಇದೆಯಾ ಇಲ್ವೋ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಫಸ್ಟ್ ಒನ್ ಏನು, ಅವರು ಫಿಸಿಕಲಿ ಆಕ್ಟಿವ್ ಆಗಿ ಇದ್ದಾರಾ ಇಲ್ವಾ ಆಲ್ರೆಡಿ. ಸೆಕೆಂಡ್ ಒನ್, ಏನಾದರೂ ಡಿಸೀಸಸ್ಗಳಿದೆಯಾ. ಥರ್ಡ್ ಒನ್, ಯಾವ ಇಂಟೆನ್ಸಿಟಿನ ಅವ್ರು ಪ್ರಿಫರ್ ಮಾಡ್ತಾ ಇದ್ದಾರೆ, ಜಸ್ಟ್ ಮಾಡರೇಟ್ ಅವರಿಗೆ ಸಾಕಾ ಅಥವಾ ವಿಗೋರಸ್ಗೆ ಅವ್ರು ಹೋಗ್ಬೇಕು ಅಂತ ಇದ್ದಾರಾ. ಈ 3 ಅಂಶಗಳ ಮೇಲೆ ನೀವು ಡಿಸೈಡ್ ಮಾಡಬೇಕು ನಿಮ್ಮ ಕ್ಲೈಂಟಿಗೆ ಡಾಕ್ಟರ್ ಕ್ಲಿಯರೆನ್ಸ್ ಅಗತ್ಯ ಇದೆಯಾ ಇಲ್ವಾ ಅನ್ನೋಂಥದ್ನ. ಓಕೆ, ವಾಟ್ ಕೌಂಟ್ಸ್ ಆಸ್ ಎ ರೆಗ್ಯುಲರ್ ಎಕ್ಸಸೈಸರ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಕರೆಂಟ್ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್, ರೈಟ್? ಆರ್ ದ ಎಕ್ಸಸೈಸಿಂಗ್ ರೆಗ್ಯುಲರ್ಲಿ ಆರ್ ನಾಟ್. ಸೊ ನಿಮ್ಮ ಕ್ಲೈಂಟ್ ರೆಗ್ಯುಲರ್ ಆಗಿ ಎಕ್ಸಸೈಸಸ್ಗಳನ್ನ ಮಾಡ್ಕೊಂಡು ಬಂದಿರೋರಾಗಿದ್ರೆ ಅವ್ರನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಹಿ ಇಸ್ ಎ ರೆಗ್ಯುಲರ್ ಎಕ್ಸಸೈಸರ್. ಓಕೆ, ಸೊ ಇವಾಗ ರೆಗ್ಯುಲರ್ ಎಕ್ಸಸೈಸರ್ ಅಂತ ಒಬ್ಬನ್ನ ನಿಮ್ಮ ಕ್ಲೈಂಟ್ನ ಕನ್ಸಿಡರ್ ಮಾಡಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಅವ್ರ ಹತ್ರ ಇರಬೇಕು, ಯಾವಾಗ ನೀವು ಕನ್ಸಿಡರ್ ಮಾಡ್ಬೋದು ನಿಮ್ಮ ಹತ್ರ ಬಂದಿರೋ ಹೊಸ ಕ್ಲೈಂಟ್. ಸೊ ಅವ್ರನ್ನ ನೀವು ರೆಗ್ಯುಲರ್ ಎಕ್ಸಸೈಸರ್ ಹೌದಾ ಅಲ್ವಾ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಎ ಪರ್ಸನ್ ಈಸ್ ಕನ್ಸಿಡರ್ಡ್ ಎ ರೆಗ್ಯುಲರ್ ಎಕ್ಸಸೈಸರ್ ಇಫ್ ದೇ ಹ್ಯಾವ್ ಬೀನ್ ಡೂಯಿಂಗ್. ಸೊ ನಿಮ್ಮ ಹತ್ರ ಬರೋ ಕ್ಲೈಂಟು ಆಲ್ರೆಡಿ ಲಾಸ್ಟ್ 3 ತಿಂಗಳಿಂದ ಅವರು ಎಕ್ಸಸೈಸಸ್ಗಳನ್ನ ಮಾಡ್ಕೊಂಡು ಬಂದಿರಬೇಕು, ವಾರದಲ್ಲಿ 3 ದಿವಸ ಮಾಡ್ಕೊಂಡು ಬಂದಿರಬೇಕು, ಅದು ಮಾಡರೇಟ್ ಇಂಟೆನ್ಸಿಟಿ ಆಗಿರಬೇಕು, ನಾಟ್ ಲೋ ಇಂಟೆನ್ಸಿಟಿ. ಆ್ಯಂಡ್ ಆ 3 ದಿವಸದಲ್ಲಿ ಅವರು ಪ್ರತಿ ಸರಿನೂ 30 ನಿಮಿಷ 30 ಮಿನಿಟ್ಸ್ಗಳನ್ನ ಮಾಡ್ಕೊಂಡು ಬಂದಿರಬೇಕು. ಸೊ ಆವಾಗ ನೀವು ಅವ್ರನ್ನ ರೆಗ್ಯುಲರ್ ಎಕ್ಸಸೈಸರ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲೈಂಟ್ ಲಾಸ್ಟ್ 2 ತಿಂಗಳಿಂದ ಎಕ್ಸಸೈಸಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಹಿ ಇಸ್ ನಾಟ್ ಎ ರೆಗ್ಯುಲರ್ ಎಕ್ಸಸೈಸರ್. ಅವರು 3 ತಿಂಗಳಿಂದ ಮಾಡ್ಕೊಂಡು ಬಂದಿರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವಾರದಲ್ಲಿ 2 ದಿವಸ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ನೋ, ಅವಾಗ ಕನ್ಸಿಡರ್ ಆಗಲ್ಲ. ಅವ್ರು 3 ತಿಂಗಳಿಂದ ಮಾಡ್ಕೊಂಡು ಬಂದಿರಬೇಕು, ಪ್ಲಸ್ ವಾರದಲ್ಲಿ 3 ದಿವಸ ಮಾಡ್ಕೊಂಡು ಬಂದಿರಬೇಕು. ಓಕೆ, ಇದೆರಡು ಕ್ಲಿಯರ್ ಆಯ್ತು. ನೆಕ್ಸ್ಟ್, ಲೈಟ್ ಇಂಟೆನ್ಸಿಟಿನ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ವಾರದಲ್ಲಿ ಈಗ 3 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ವಾರದಲ್ಲಿ 3 ದಿವಸನೂ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಲೈಟ್ ಇಂಟೆನ್ಸಿಟಿ ನೋ, ಕನ್ಸಿಡರ್ ಆಗಲ್ಲ. ದ್ಯಾಟ್ ಶುಡ್ ಬಿ ಮಾಡರೇಟ್ ಇಂಟೆನ್ಸಿಟಿ, 3ನೇ ಪಾಯಿಂಟ್. ಓಕೆ ಓಕೆ, ಇವಾಗ ನಿಮ್ಮ ಕ್ಲೈಂಟ್ 3 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ವಾರದಲ್ಲಿ 3 ದಿವಸ ಮಾಡಿದ್ದಾರೆ, ಅದು ಮಾಡರೇಟ್ ಇಂಟೆನ್ಸಿಟಿನೇ ಆಗಿತ್ತು, ಬಟ್ 20 ನಿಮಿಷ ಮಾಡ್ಕೊಂಡು ಬಂದಿದ್ದಾರೆ, ಅಗೇನ್ ಅದನ್ನು ಕನ್ಸಿಡರ್ ಆಗಲ್ಲ. ದ್ಯಾಟ್ ಶುಡ್ ಬಿ 30 ಮಿನಿಟ್ಸ್ ಆರ್ ಪ್ಲಸ್. ಸೊ ಈ 4 ಕ್ವಾಲಿಟೀಸ್ ನಿಮ್ಮ ಕ್ಲೈಂಟಲ್ಲಿ ಇದ್ದಾಗ, 3 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ಆ್ಯಂಡ್ ಅದು ವಾರದಲ್ಲಿ 3 ದಿವಸ ಮಾಡ್ಕೊಂಡು ಬಂದಿದ್ದಾರೆ, ಮಾಡರೇಟ್ ಇಂಟೆನ್ಸಿಟಿ ಆಗಿತ್ತು, ನಾಟ್ ಲೋ ಇಂಟೆನ್ಸಿಟಿ, ಆ್ಯಂಡ್ ಪ್ರತಿ ಸರಿನೂ 30 ನಿಮಿಷಕ್ಕಿಂತ ಹೆಚ್ಚು ಮಾಡ್ಕೊಂಡು ಬಂದಿದ್ದಾರೆ. ಓಕೆ, 30+ ಮಿನಿಟ್ಸ್. ಸೊ ಆವಾಗ ನೀವು ಅವ್ರನ್ನ ಹಿ ಇಸ್ ಎ ರೆಗ್ಯುಲರ್ ಎಕ್ಸಸೈಸರ್ ಅಂತ ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ,
ಸಿಂಪ್ಟಮ್ಸ್ ದ್ಯಾಟ್ ರಿಕ್ವೈರ್ ಸ್ಟಾಪಿಂಗ್ ಎಕ್ಸಸೈಸ್ ಆ್ಯಂಡ್ ಮೆಡಿಕಲ್ ರೆಫರಲ್. ಸೊ ಇವಾಗ ನೀವು ಎಕ್ಸಸೈಸಸ್ಗಳನ್ನ ಮಾಡಿಸ್ತಾ ಇದ್ದೀರಾ ನಿಮ್ಮ ಕ್ಲೈಂಟಿಗೆ, ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಓಕೆ, ಸೊ ಈ ಥರದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಕಾಣಿಸ್ತು ಅಂದರೆ ಡಸಂಟ್ ಮ್ಯಾಟರ್ ಅವರು ನಿಮ್ಮ ಕ್ಲೈಂಟ್ ಮೊದಲು ಏನೇ ಹೇಳಿದ್ದಾರೆ ಇವಾಗ ಏನಾಗ್ತಿದೆ, ಅದೆಲ್ಲ ಸೆಕೆಂಡ್ರಿ. ಈ ಥರದ್ದು ಏನಾದರೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ತು ಅಂದರೆ ಇಮಿಡಿಯೇಟ್ ಯು ಹ್ಯಾವ್ ಟು ಸ್ಟಾಪ್ ದ ಎಕ್ಸಸೈಸ್, ಡಾಕ್ಟರ್ ಹತ್ರ ಹೋಗಿ ಸರ್ ಕ್ಲಿಯರೆನ್ಸ್ ತಗೊಬನ್ನಿ ಅಂತ ಕಳಿಸ್ಬೇಕು. ಓಕೆ, ಯಾವುದೆಲ್ಲ ದೀಸ್ ಆರ್ ದ ವಾರ್ನಿಂಗ್ ಸೈನ್ಸ್ ಆಫ್ ACSM ಲಿಸ್ಟ್. ಓಕೆ, ನಿಮಗೆ ಕೆಲವೊಬ್ರಿಗೆ ಅನಿಸ್ಬೋದು ಏನಕ್ಕೆ ACSM ಅಂತ ಮೆನ್ಷನ್ ಮಾಡಿದ್ದಾರೆ, ನಾವು ಏಸ್ ತಾನೇ ನೋಡ್ತಾ ಇರುವಂಥದ್ದು. ಬಿಕಾಸ್ ದೀಸ್ ಕಾನ್ಸೆಪ್ಟ್ಸ್ನ ಇವರೆಲ್ಲನೂ ACSM ಇಂದ ಎತ್ಕೊಳ್ಳೋದು. ಓಕೆ, ಸೊ ACSM ಅವ್ರದ್ದು ಏನು ಕಾನ್ಸೆಪ್ಟ್ಸ್ಗಳಿದೆ, ಸೊ ಅದನ್ನ ಇವರು ಎತ್ಕೊಳ್ಳೋವಂಥದ್ದು, ಏಸ್ ಅವರು ಅದನ್ನ ಎತ್ಕೊಂಡು ಹಾಗೆ ACSM ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ದೀಸ್ ಆರ್ ದ ವಾರ್ನಿಂಗ್ ಸೈನ್ಸ್ ACSM ಲಿಸ್ಟ್. ಇದನ್ನ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಪೇನ್ ಇನ್ ಚೆಸ್ಟ್, ನೆಕ್, ಜಾ ಆರ್ ಆರ್ಮ್ಸ್. ಸಿ, ನಿಮಗೆ ಇಷ್ಟು ಗೊತ್ತಿದ್ರು ಸಾಕು, ಇವಾಗ ಇಲ್ಲಿ ಕೊಟ್ಟಿದ್ದಾರೆ ರೈಟ್. ಫಸ್ಟ್ ಒನ್ ಏನು, ಪೇನ್ ಆರ್ ಡಿಸ್ಕಂಫರ್ಟ್ ಇನ್ ಚೆಸ್ಟ್, ನೆಕ್, ಜಾಸ್, ಶಾರ್ಟ್ನೆಸ್ ಆಫ್ ಬ್ರೆತ್ ಅಟ್ ರೆಸ್ಟ್ ಆರ್ ಮೈಲ್ಡ್ ಆಕ್ಟಿವಿಟಿ, ಆರ್ಥೋಪಿನಿಯಾ, ಪ್ಯಾರಾಕ್ಸಿಸ್ಮಲ್ ನಾಕ್ಚುರಲ್ ಡಿಸ್ಪೀನಿಯಾ, ಡಿಸಿನೆಸ್ ಆರ್ ಸಿನ್ಕೋಪ್, ಆಂಕಲ್ ಎಡೆಮಾ, ಪಾಲ್ಪಿಟೇಷನ್ಸ್ ಆರ್ ಟ್ರ್ಯಾಕ್. ಸೊ ಇಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ಸಾಕು. ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಯಾಕಂದರೆ ನಿಮಗೆ ಏನು ಅಂತ ಗೊತ್ತಿದ್ರೆ ತಾನೇ ಅರ್ಥ ಆಗುವಂಥದ್ದು, ದ್ಯಾಟ್ಸ್ ವೈ. ಫಸ್ಟ್ ಒನ್, ಪೇನ್ ಇನ್ ಚೆಸ್ಟ್, ನೆಕ್, ಜಾ ಆರ್ ಆರ್ಮ್ಸ್. ದಿಸ್ ಕ್ಯಾನ್ ಮೀನ್ ದ ಹಾರ್ಟ್ ಈಸ್ ನಾಟ್ ರಿಸೀವಿಂಗ್ ಇನಫ್ ಆಕ್ಸಿಜನ್ ರಿಚ್ ಬ್ಲಡ್ ಡ್ಯೂರಿಂಗ್ ಆಕ್ಟಿವಿಟಿ. ನೀವು ನಿಮ್ಮ ಕ್ಲೈಂಟನ್ನ ಎಕ್ಸಸೈಸಸ್ಗಳನ್ನ ಮಾಡಿಸ್ತಾ ಇರ್ತೀರಾ. ಓಕೆ, ಸೊ ನಿಮ್ಮ ಕ್ಲೈಂಟ್ ಹೇಳ್ಬೋದು ಸ್ವಲ್ಪ ಚೆಸ್ಟಲ್ಲಿ ಪೇಯ್ನ್ ಬರ್ತಾ ಇದೆ, ಇಲ್ಲಿ ಜಾಸಲ್ಲಿ, ಆರ್ಮ್ಸಲ್ಲಿ. ಅದು ಏನಕ್ಕಾಗುತ್ತೆ ಅಂದರೆ ಆ ಪೇಯ್ನ್ ಅನ್ನೋದು ರೇಡಿಯೇಟ್ ಆಗುತ್ತೆ. ಓಕೆ, ಒಂದೇ ಕಡೆಯಲ್ಲಿ ಎಕ್ಸಾಕ್ಟ್ ಆಗಿರೋದಿಲ್ಲ. ಇವಾಗ ಚೆಸ್ಟಿಂದ ಪೇಯ್ನ್ ಶುರು ಆಯಿತು ಅಂದರೆ ಎಕ್ಸಾಕ್ಟ್ ಅಲ್ಲಿಂದ ಜಾ, ಅಲ್ಲಿಂದ ಈ ಥರ ಆರ್ಮ್ಸು, ಈ ಥರ ಪೇಯ್ನ್ ರೇಡಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಕ್ಲೈಂಟಿಗೆ ಏನಾದರೂ ಚೆಸ್ಟಲ್ಲಿ, ನೆಕ್ಕಲ್ಲಿ, ಜಾ, ಆರ್ಮ್ಸ್, ಸೊ ಇಲ್ಲೇನಾದರೂ ಎಕ್ಸಸೈಸ್ ಮಾಡೋ ಟೈಮ್ನಲ್ಲಿ ಪೇಯ್ನ್ ಬರ್ತಾ ಇದೆ ಅಂದರೆ ಅದನ್ನು ನೀವು ಇಗ್ನೋರ್ ಮಾಡೋ ಹಾಗಿಲ್ಲ. ಓಕೆ, ದಿಸ್ ಕ್ಯಾನ್ ಮೀನ್ ದ ಹಾರ್ಟ್ ಈಸ್ ನಾಟ್ ರಿಸೀವಿಂಗ್ ಇನಫ್ ಆಕ್ಸಿಜನ್ ರಿಚ್ ಬ್ಲಡ್ ಡ್ಯೂರಿಂಗ್ ಆಕ್ಟಿವಿಟಿ. ಸೊ ಆಕ್ಟಿವಿಟಿ ಮಾಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹಾರ್ಟಿಗೆ ಹೆಚ್ಚು ಬ್ಲಡ್ ಸಪ್ಲೈ ಬೇಕಾಗುತ್ತೆ. ಓಕೆ, ಸೊ ಹಾರ್ಟಿಗೆ ಇನ್ ಕೇಸ್ ಇನಫ್ ಬ್ಲಡ್ ಸಿಗ್ತಾ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಈ ಥರ ಪೇಯ್ನ್ ಡೆವಲಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ರಿಸ್ಕ್ ಹಾರ್ಟ್ ಅಟ್ಯಾಕ್ ಇಫ್ ಇಗ್ನೋರ್ಡ್. ಅಂದರೆ ನೀವೇನಾದರೂ ಈ ಪೇಯ್ನ್ ಬರ್ತಾ ಇದೆ ಅಂತಾಗ ಅದನ್ನು ಇಗ್ನೋರ್ ಮಾಡಿದ್ರೆ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರೋವಂಥದ್ದು. ಓಕೆ, ಸೊ ಈ ಹಾರ್ಟ್ ಯಾವ ರೀತಿ ಪಂಪ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಾವು 8th ಚಾಪ್ಟರಲ್ಲಿ ಡೀಟೇಲ್ ಆಗಿ ನೋಡುವಂಥದ್ದಿದೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನಿಮಗೆ ಇವಾಗ ಒಂದು ಪಾಯಿಂಟ್ ಹೇಳ್ತೀನಿ. ಇವಾಗ ಹಾರ್ಟ್ ಎಲ್ಲ ಬಾಡಿಗೆ ಬ್ಲಡ್ನ ಸಪ್ಲೈ ಮಾಡುತ್ತೆ ರೈಟ್, ಬಟ್ ಸ್ಟಿಲ್ ಹಾರ್ಟ್ ಮಸಲ್ಸಿಗೆ ಅಂತ ಸಪ್ರೇಟ್ ಆಗಿ ಏನು ಬ್ಲಡ್ ವೆಸಲ್ಸ್ ಇರುತ್ತೆ. ಇವಾಗ ಪೆಟ್ರೋಲ್ ಬಂಕಿಗೆ ಲಾರಿ ಬರುತ್ತೆ ರೈಟ್, ಡೀಸೆಲ್ ತುಂಬಿಕೊಂಡು ಲಾರಿ ಬರುತ್ತೆ. ಸೊ ಲಾರಿನಲ್ಲಿ ಫುಲ್ ಡೀಸೆಲ್ ಇರುತ್ತೆ, ಬಟ್ ಆ ಲಾರಿ ಓಡೋದಕ್ಕೆ ಸಪ್ರೇಟ್ ಆಗಿ ಡೀಸೆಲ್ ಟ್ಯಾಂಕ್ ಇರುತ್ತೆ ರೈಟ್. ಆ ಮೇಲ್ಗಡೆ ಇರೋ ಇದು ಡೀಸೆಲ್ ಏನು ತುಂಬಿಸ್ಕೊಂಡು ಬಂದಿರುತ್ತೋ ಅದರಿಂದನೇ ಇಂಜಿನಿಗೆ ಡೀಸೆಲ್ ಹೋಗಲ್ಲ. ಲಾರಿ ಇಂಜಿನಿಗೆ ಅಂತ ಸಪ್ರೇಟ್ ಆಗಿ ಡೀಸೆಲ್ ಟ್ಯಾಂಕ್ ಇರುತ್ತೆ ರೈಟ್. ಸೊ ಅದೇ ರೀತಿ ಹಾರ್ಟ್ ಎಲ್ಲ ಕಡೆಗೆ ಪಂಪ್ ಮಾಡ್ತಾ ಇರುತ್ತೆ, ಬಟ್ ಹಾರ್ಟ್ ಮಸಲ್ಸ್ ಏನಿರುತ್ತೆ ಕಾಂಟ್ರಾಕ್ಟ್ ಆಗಿ ಬ್ಲಡ್ನ ಪಂಪ್ ಮಾಡುತ್ತೆ ರೈಟ್. ಆ ಮಸಲ್ಸಿಗೆ ಬ್ಲಡ್ ಸಪ್ಲೈ ಮಾಡೋದಕ್ಕೆ ಮತ್ತೆ ಸಪರೇಟ್ ಬ್ಲಡ್ ವೆಸಲ್ಸ್ ಇರುತ್ತೆ, ಆರ್ಟರೀಸ್ ಇರುತ್ತೆ. ಓಕೆ, ಸೊ ಈ ಆರ್ಟರೀಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ, ಪ್ರಾಪರ್ ಆಗಿ ಬ್ಲಡ್ ಸಪ್ಲೈ ಆಗದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಚೆಸ್ಟ್ ಪೇಯ್ನ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್, ಶಾರ್ಟ್ನೆಸ್ ಆಫ್ ಬ್ರೆತ್ ಅಟ್ ರೆಸ್ಟ್ ಆರ್ ಲೈಟ್ ಆಕ್ಟಿವಿಟಿ. ಅಂದ್ರೆ ಏನು, ಬ್ರೀದಿಂಗ್ ಬಿಕಮ್ಸ್ ಹಾರ್ಡ್ ಈವನ್ ವಿದೌಟ್ ಎಕ್ಸರ್ಷನ್. ಸೊ ಇವಾಗ ನೀವು ಜಿಮ್ಮಲ್ಲೆಲ್ಲ ಹೆವಿ ವರ್ಕೌಟು ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ ರೈಟ್. ಹೆವಿ ವರ್ಕೌಟ್, ಹೆವಿ ಸ್ಕ್ವಾಟ್ಸ್, ಡೆಡ್ ಲಿಫ್ಟ್ ಎಲ್ಲ ಮಾಡ್ತೀರಾ. ಹೆವಿ ಸ್ಕ್ವಾಟ್ ಅಥವಾ ಡೆಡ್ ಲಿಫ್ಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ನಿಮಗೆ ಫುಲ್ ಉಸಿರಾಡೋದಕ್ಕೆ ಸ್ವಲ್ಪ ಹೊತ್ತು ಕಷ್ಟ ಆಗ್ತಾ ಇರುತ್ತೆ ರೈಟ್. ಫುಲ್ಲು ಉಸಿರು ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ದಟ್ ಈಸ್ ಕಾಮನ್, ಯಾಕಂದ್ರೆ ನೀವು ಹೈ ಇಂಟೆನ್ಸಿಟಿ ಮಾಡ್ತಾ ಇರ್ತೀರಾ, ಸೊ ಉಸಿರಾಡೋದಕ್ಕೆ ಕಷ್ಟ ಆಗುವಂಥದ್ದು ದಟ್ ಈಸ್ ಕಾಮನ್. ಬಟ್ ಸಪೋಸ್ ಲೋ ಇಂಟೆನ್ಸಿಟಿನ ಮಾಡಿಸ್ತಾ ಇರ್ತೀರಾ ನಿಮ್ಮ ಕ್ಲೈಂಟಿಗೆ, ಜಸ್ಟ್ ಟ್ರೆಡ್ಮಿಲ್ ಮೇಲೆ ಸ್ಲೋ ಆಗಿ ವಾಕ್ ಮಾಡಿಸ್ತಾ ಇರ್ತೀರಾ, ಆರ್ ಲೈಟ್ ಆಗಿ ಒಂದು 2.5 kg ಡಂಬಲ್ ಕೊಟ್ಬಿಟ್ಟು ಶೋಲ್ಡರ್ ಪ್ರೆಸ್ಸು, ಬೈಸೆಪ್ಸು ಈ ಥರದ್ದು ಲೈಟ್ ಏನೋ ಮಾಡಿಸ್ತಾ ಇರ್ತೀರ. ಆಗಲೇ ನಿಮ್ಮ ಕ್ಲೈಂಟಿಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ದಟ್ ಇಸ್ ನಾಟ್ ಕಾಮನ್ ರೈಟ್.
ಹೈ ಇಂಟೆನ್ಸಿಟಿನಲ್ಲಿ ಕಾಮನ್, ಬಟ್ ಈ ತರ 2.5 kg ಡಂಬಲ್ ಎತ್ತಬೇಕಾದ್ರೆ ಟ್ರೆಡ್ಮಿಲ್ ಮೇಲೆ ಸುಮ್ಮನೆ ವಾಕ್ ಮಾಡಬೇಕಾದ್ರೆ ಅವ್ರಿಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ಕಾಮನ್, ದಟ್ ಈಸ್ ಡೇಂಜರಸ್. ಸೊ ಅದನ್ನ ಹೇಳ್ತಾ ಇರೋಂಥದ್ದು. ಶಾರ್ಟ್ನೆಸ್ ಆಫ್ ಬ್ರೆತ್ ಅಟ್ ರೆಸ್ಟ್ ಆರ್ ಲೈಟ್ ಆಕ್ಟಿವಿಟಿ. ದಿಸ್ ಸಜೆಸ್ಟ್ ದ ಲಂಗ್ಸ್ ಆರ್ ಹಾರ್ಟ್ ಕೆನಾಟ್ ಸಪ್ಲೈ ಇನಫ್ ಆಕ್ಸಿಜನ್ ಟು ದ ಬಾಡಿ. ಸೊ ಆ ಥರ ಏನಾದರೂ ಇತ್ತು ಅಂದಾಗ ಹಾರ್ಟ್ ಅಥವಾ ಲಂಗ್ಸ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇರ್ಬೋದು ಅಂತ ಅರ್ಥ. ಓಕೆ, ಬಿಕಾಸ್ ಹಾರ್ಟ್ ಆ್ಯಂಡ್ ಲಂಗ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸಪ್ಲೈಯಿಂಗ್ ಆಕ್ಸಿಜನ್ ಟು ದ ಬಾಡಿ. ಸೊ ನಿಮ್ಮ ಪೂರ್ತಿ ಬಾಡಿಗೆ ಆಕ್ಸಿಜನ್ನ ಸಪ್ಲೈ ಮಾಡುವಂಥ ಕೆಲಸ ಹಾರ್ಟ್ ಆ್ಯಂಡ್ ಲಂಗ್ಸ್ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರುತ್ತೆ. ಓಕೆ, ಇದು ಎರಡು ಕಾಂಬಿನೇಷನ್ ಇಬ್ರು ಜೊತೆಗೆ ಸೇರ್ಕೊಂಡು ಬಾಡಿಗೆ ಆಕ್ಸಿಜನ್ನ ಸಪ್ಲೈ ಮಾಡ್ತಾ ಇರುತ್ತೆ. ರಿಸ್ಕ್ ಹಾರ್ಟ್ ಆರ್ ಲಂಗ್ ಡಿಸ್ಫಂಕ್ಷನ್. ಸೊ ಶಾರ್ಟ್ನೆಸ್ ಆಫ್ ಬ್ರೆತ್ ಆ ಥರ ಏನಾದರೂ ಆಯಿತು ಅಂದರೆ ಮೇ ಬಿ ಹಾರ್ಟ್ ಅಥವಾ ಲಂಗ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ನೆಕ್ಸ್ಟ್ ಒನ್ ಆರ್ಥೋಪೀನಿಯಾ. ನೆನಪಲ್ಲಿ ಇಟ್ಕೊಂಡಿರಿ. ಓಕೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಆರ್ಥೋಪೀನಿಯಾ ಅಂದ್ರೆ ನಿಮಗೇನು ಗೊತ್ತಿದೆಯಾ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಏನಾದರೂ ಕ್ವಶನ್ಸ್ಗಳು ಬಂದರೂ ಬರ್ಬೋದು. ಆರ್ಥೋಪೀನಿಯಾ, ಡಿಫಿಕಲ್ಟಿ ಬ್ರೀದಿಂಗ್ ವೆನ್ ಲೈಯಿಂಗ್ ಫ್ಲಾಟ್. ಸೊ ಆರ್ಥೋಪೀನಿಯಾ ಅಂದ್ರೆ ಇವಾಗ ನಾನು ಕೂತ್ಕೊಂಡಿದ್ದೀನಿ, ರೈಟ್? ಸೊ ಇವಾಗ ನನಗೆ ಉಸಿರಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಿಂತ್ಕೊಂಡಿರ್ತೀನಿ, ಉಸಿರಾಡೋದಕ್ಕೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನಾನು ಇವಾಗ ಮಲ್ಕೊಂಡ್ಬಿಡ್ತೀನಿ, ಈ ತರ ಫುಲ್ ಫ್ಲಾಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಓಕೆ, ನೆಲದ ಮೇಲೆ ಫುಲ್ ಫ್ಲಾಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ಆವಾಗ ನನಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ದಟ್ ಈಸ್ ಆರ್ಥೋಪೀನಿಯಾ. ಓಕೆ, ವೆನ್ ಎ ಪರ್ಸನ್ ಲೈಸ್ ಡೌನ್ ಬ್ಲಡ್ ವಾಲ್ಯೂಮ್ ಶಿಫ್ಟ್ಸ್ ಟುವರ್ಡ್ ದ ಚೆಸ್ಟ್ ಅಂಡ್ ಲಂಗ್ಸ್. ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಾನು ಕೂತ್ಕೊಂಡಿದ್ದೀನಲ್ವಾ ಅಥವಾ ನಿಂತ್ಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ಗ್ರಾವಿಟಿ ಹಾರ್ಟ್ ಇಂದ ಬ್ಲಡ್ ಲೋವರ್ ಬಾಡಿಗೆ ಹೋಗ್ತಾ ಇರುತ್ತೆ. ಬಟ್ ನಾನು ಇವಾಗ ಪೂರ್ತಿ ಮಲ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಗ್ರಾವಿಟಿ ಹಾರ್ಟ್ ಇದು ಬ್ಲಡ್ ನ ಲೋವರ್ ಬಾಡಿಗೆ ತಗೊಂಡು ಹೋಗಲ್ಲ, ರೈಟ್? ನಾನು ನಿಂತ್ಕೊಂಡಿದ್ದಾಗ ಮಾತ್ರ ಬಿಕಾಸ್ ಆಫ್ ಗ್ರಾವಿಟಿ ಬ್ಲಡ್ ಮೇಲ್ಗಡೆಯಿಂದ ಕೆಳಗಡೆಗೆ ಬರ್ತಾ ಇರುತ್ತೆ. ಬಟ್ ನಾನು ಪೂರ್ತಿ ಇವಾಗ ಮಲ್ಕೊಂಡಿದ್ದಾಗ ಗ್ರಾವಿಟಿಯಿಂದ ಬಿಕಾಸ್ ಆಫ್ ಗ್ರಾವಿಟಿ ಬ್ಲಡ್ ಲೋವರ್ ಬಾಡಿಗೆ ಹೋಗೋದಿಲ್ಲ. ವೆನ್ ಎ ಪರ್ಸನ್ ಲೈಸ್ ಡೌನ್ ಬ್ಲಡ್ ವಾಲ್ಯೂಮ್ ಶಿಫ್ಟ್ಸ್ ಟುವರ್ಡ್ ದ ಚೆಸ್ಟ್ ಅಂಡ್ ಲಂಗ್ಸ್. ಸೊ ಇವಾಗ ಏನಾಗುತ್ತೆ ಅಂದ್ರೆ ಈ ಬ್ಲಡ್ ವಾಲ್ಯೂಮ್ ಬ್ಲಡ್ ಏನಿರುತ್ತೋ ಇವೆಲ್ಲಾನು ಚೆಸ್ಟ್ ಅಲ್ಲಿ ಮತ್ತೆ ಲಂಗ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಅಂದ್ರೆ ರೀಸನ್ ಏನು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಮೀನಿಂಗ್ ಪಾಸಿಬಲ್ ಹಾರ್ಟ್ ಫೇಲ್ಯೂರ್ ಸೈನ್. ಸೊ ಹಾರ್ಟ್ ಎಫೆಕ್ಟಿವ್ ಆಗಿ ಬ್ಲಡ್ ನ ಪಂಪ್ ಮಾಡ್ತಾ ಇರೋದಿಲ್ಲ. ಸೊ ಹಾರ್ಟಿಗೆ ಲಂಗ್ಸ್ ಬ್ಲಡ್ ನ ಕಳಿಸ್ತಾ ಇರುತ್ತೆ ಪಂಪ್ ಮಾಡು ಅಂತ, ಬಟ್ ಹಾರ್ಟ್ ಇನಫ್ ಪ್ರಾಪರ್ಲಿ ಬ್ಲಡ್ ನ ಪಂಪ್ ಮಾಡ್ತಾ ಇರೋದಿಲ್ಲ. ಸೊ ತುಂಬಾ ಕಡಿಮೆ ಬ್ಲಡ್ ನ ಪಂಪ್ ಮಾಡ್ತಾ ಇರುತ್ತೆ, ಬಟ್ ಈ ಕಡೆಯಿಂದ ಬ್ಲಡ್ ಹಾರ್ಟಿಗೆ ಮತ್ತೆ ರಿಟರ್ನ್ ಜಾಸ್ತಿ ಬರ್ತಾ ಇರುತ್ತೆ. ಓಕೆ, ಸೊ ಇಫ್ ದ ಹಾರ್ಟ್ ಈಸ್ ವೀಕ್ ಫ್ಲೂಯಿಡ್ ಬ್ಯಾಕ್ಸ್ ಅಪ್ ಇನ್ ಟು ದ ಲಂಗ್ಸ್, ಬ್ರೀದಿಂಗ್ ಬಿಕಮ್ಸ್ ಡಿಫಿಕಲ್ಟ್. ಸೊ ಇದರಿಂದ ಫ್ಲೂಯಿಡ್ ಅಕ್ಯುಮುಲೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ಬ್ಲಡ್ ವೆಸಲ್ಸ್ ಏನಿರುತ್ತೋ ಇಟ್ಸ್ ನಾಟ್ ಪ್ಯೂರ್ಲಿ ವಾಟರ್ ಪ್ರೂಫ್. ಸೊ ಅದರಿಂದ ಫ್ಲೂಯಿಡ್ ಈ ತರ ಹೊರಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಂಗ್ಸ್ ಅಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಿಮಗೆ ಬ್ರೀದಿಂಗ್ ಡಿಫಿಕಲ್ಟಿ ಕಷ್ಟ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ದ ಪರ್ಸನ್ ಮೇ ನೀಡ್ ಪಿಲ್ಲೋಸ್ ಟು ಸ್ಲೀಪ್ ಅಪ್ರೈಟ್. ಸೊ ಈ ತರ ಇಶ್ಯೂಸ್ ಇದ್ದಾಗ ಏನು ಸ್ವಲ್ಪ ಅಪ್ರೈಟ್ ಈ ತರ ಈ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಬೆಡ್ ಇರುತ್ತೆ, ರೈಟ್? ಸ್ಟ್ರೈಟ್ ಆಗಿ ಫ್ಲಾಟ್ ಇರಲ್ಲ, ಲೈಟ್ ಆಗಿ ಹಿಂಗೆ ಅಪ್ ಇರುವಂತದ್ದು. ಸೊ ಆ ತರ ಮಲ್ಕೊಂಡಾಗ ಒಂದ್ ಸ್ವಲ್ಪ ಸರಿ ಹೋಗ್ತಾರೆ ಅವರು. ಬಿಕಾಸ್ ಈ ತರ ಅಪ್ರೈಟ್ ಬಂದಾಗ ಏನಾಗುತ್ತೆ ಅಂದ್ರೆ ಹಾರ್ಟ್ ವೀಕ್ ಇದ್ರೂ ಬಿಕಾಸ್ ಆಫ್ ಗ್ರಾವಿಟಿ ಸ್ವಲ್ಪ ಜಾಸ್ತಿ ಬ್ಲಡ್ ಪಂಪ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದರಿಂದಾಗಿ ದೇ ಫೀಲ್ ಬೆಟರ್. ಓಕೆ, ದ ಪರ್ಸನ್ ಮೇ ನೀಡ್ ಪಿಲ್ಲೋಸ್ ಟು ಸ್ಲೀಪ್ ಅಪ್ರೈಟ್. ಸೊ ಇದು ಪೂರ್ತಿ ಆ ಥರ ಫ್ಲಾಟ್ ಆಗಿ ಮಲ್ಕೊಂಡಿದ್ದಾಗ ಆಗುವಂಥ ಇಶ್ಯೂಸ್. ಅದೇ ಅವರು ಸ್ವಲ್ಪ ಹೊತ್ತು ಎದ್ದು ಕೂತ್ಕೊಂಡಾಗ ಅಥವಾ ಎದ್ದು ನಿಂತ್ಕೊಂಡಾಗ ಸ್ಲೋಲಿ ಅದು ಸರಿ ಹೋಗೋದಕ್ಕೆ ಶುರು ಆಗುತ್ತೆ. ಪಾಸಿಬಲ್ ಹಾರ್ಟ್ ಫೇಲ್ಯೂರ್ ಸೈನ್. ಸೊ ಹಾರ್ಟ್ ಫೇಲ್ಯೂರ್, ಹಾರ್ಟ್ ಫೇಲ್ಯೂರ್ ಅಥವಾ ಹಾರ್ಟ್ ಫೇಲ್ ಅಂದಿದ ತಕ್ಷಣ ನಾವು ಮೋಸ್ಟ್ ಆಫ್ ದ ಟೈಮ್ ಏನಂತ ಅನ್ಕೋತೀವಿ? ಹಾರ್ಟ್ ಫೇಲ್ ಅಂದ್ರೆ ಹಾರ್ಟ್ ಕೆಲಸ ಮಾಡೋದು ನಿಂತೋಯ್ತು ಅಂತ, ರೈಟ್? ನೋ, ಹಾರ್ಟ್ ಫೇಲ್ ಅಂದ್ರೆ ಹಾರ್ಟ್ ವೀಕ್ ಆಗಿದೆ ಅಂತ ಅರ್ಥ ಅಷ್ಟೇ. ಓಕೆ, ಸೊ ಹಾರ್ಟ್ ಫೇಲ್ಯೂರ್ ಅಂದ್ರೆ ಅವ್ರು ಸತ್ತೋಗ್ತಾರೆ ಅಥವಾ ಹಾರ್ಟ್ ಕೆಲಸ ಮಾಡೋದು ನಿಂತೋಯ್ತು ಅಂತ ಅಲ್ಲ. ಸೊ ಹಾರ್ಟ್ ಫೇಲ್ಯೂರ್ ಅಂದ್ರೆ ಹಾರ್ಟ್ ಮಸಲ್ಸ್ ಎಲ್ಲಾನು ವೀಕ್ ಆಗಿದೆ, ಸೊ ಸರಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ದಟ್ ಈಸ್ ಹಾರ್ಟ್ ಫೇಲ್ಯೂರ್. ಓಕೆ, ಪ್ಯಾರಾಕ್ಸಿಸ್ಮಲ್ ನ್ಯಾಚುರಲ್ ಡಿಸ್ಪೀನಿಯಾ. ಸೊ ಇವಾಗ ಆರ್ಥೋಪೀನಿಯಾ ನಾವು ಏನು ನೋಡಿದ್ವಿ, ಸೊ ಸ್ವಲ್ಪ ಸಿಮಿಲರ್ ಅದಕ್ಕೆ ಅದೇ ತರದೇ ಇನ್ನೊಂದು ಕಂಡೀಷನ್, ದಟ್ ಈಸ್ ಪ್ಯಾರಾಕ್ಸಿಸ್ಮಲ್ ನ್ಯಾಚುರಲ್ ಡಿಸ್ಪೀನಿಯಾ. ಬಟ್ ಇಲ್ಲಿ ವಿಷಯ ಏನಂದ್ರೆ ಆರ್ಥೋಪೀನಿಯಾ ಅನ್ನೋದು ಸ್ವಲ್ಪ ಲೆಸ್ ಡೇಂಜರಸ್, ಅಂದ್ರೆ ತುಂಬಾ ಹೆದರ್ಕೊಳ್ಳುವಂತ ಡೇಂಜರಸ್ ಥಿಂಗ್ ಏನೋ ಅಲ್ಲ. ಬಟ್ ಪ್ಯಾರಾಕ್ಸಿಸ್ಮಲ್ ನ್ಯಾಚುರಲ್ ಡಿಸ್ಪೀನಿಯಾ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಡೇಂಜರಸ್. ಎ ಪರ್ಸನ್ ಸಡನ್ಲಿ ವೇಕ್ಸ್ ಅಪ್ ಫ್ರಮ್ ಸ್ಲೀಪ್ ಗ್ಯಾಸ್ಪಿಂಗ್ ಆಫ್ ಏರ್ ಯೂಶಲಿ 2 to 5 hours ಆಫ್ಟರ್ ಸ್ಲೀಪಿಂಗ್. ಇದರಲ್ಲಿ ಏನಾಗುತ್ತೆ ಅಂದ್ರೆ
ಇವಾಗ ಫ್ಲಾಟ್ ಆಗಿ ಮಲ್ಕೊಂಡಿರ್ತಾರೆ, ರೈಟ್? ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಾಗಲ್ಲ, ಒಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ, ಒಂದು 2 ಗಂಟೆ ನಿದ್ರೆ ಅಥವಾ ಒಂದು 2 to 5 hours ಆದ್ಮೇಲೆ ಸಡನ್ ಆಗಿ ಎದ್ದು ಬಿಡ್ತಾರೆ. ಓಕೆ, ಸೇಮ್ ಕಾಸ್ ಆಸ್ ಆರ್ಥೋಪಿನಿಯಾ ಬಟ್ ಮೋರ್ ಇಂಟೆನ್ಸ್ ಫ್ಲೂಯಿಡ್. ಸೊ ಸೇಮ್ ಆರ್ಥೋಪಿನಿಯಾದಲ್ಲಿ ಏನಾಗುತ್ತೋ ಸೇಮ್ ಅದೇ ತರ ಇಲ್ಲೂ ಆಗ್ತಾ ಇರುತ್ತೆ. ಸೊ ಹಾರ್ಟ್ ರೀಸನ್ನು ಸೇಮ್ ಅದೇನೆ. ಯಾವುದು? ಹಾರ್ಟ್ ಫೇಲ್ಯೂರ್ ಅಂದ್ರೆ ಏನು? ಹಾರ್ಟ್ ವೀಕ್ ಆಗಿರುತ್ತೆ, ಎಫೆಕ್ಟಿವ್ ಆಗಿ ಪಂಪ್ ಮಾಡ್ತಾ ಇರೋದಿಲ್ಲ, ಬ್ಲಡ್ ಎಲ್ಲ ಅಕ್ಯುಮುಲೇಟ್ ಆಗೋದಕ್ಕೆ ಶುರು ಆಗುತ್ತೆ ಹಾರ್ಟ್ ಅಲ್ಲಿ ಅಂಡ್ ಲಂಗ್ಸ್ ಅಲ್ಲಿ. ಸೊ ಇದರಿಂದ ಫ್ಲೂಯಿಡ್ ಅನ್ನೋದು ಲೀಕೇಜ್ ಆಗೋದಕ್ಕೆ ಶುರು ಆಗುತ್ತೆ, ಇದರಿಂದ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಓಕೆ, ಸೊ ಸಡನ್ ಆಗಿ ಒಂದು 2 ಗಂಟೆ ಅಥವಾ 2 to 5 hours ಅಂತ ಕೊಟ್ಟಿದ್ದಾರೆ. ಸೊ 2 to 5 hours ಅಲ್ಲಿ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಎಚ್ಚರ ಆಗುತ್ತೆ, ಎಚ್ಚರಾಗಿ ಉಸಿರಾಡೋದಕ್ಕೆ ಕಷ್ಟಪಡ್ತಾ ನಿಧಾನಕ್ಕೆ ಉಸಿರಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮಧ್ಯದಲ್ಲಿ ಉಸಿರಾಟ ನಿಂತೋಗ್ಬಿಟ್ಟಿರುತ್ತೆ. ಅಂದ್ರೆ ಟೆಕ್ನಿಕಲ್ ಏನಾಗಿರುತ್ತೆ ಅಂದ್ರೆ ಉಸಿರಾಡೋದಕ್ಕೇನೆ ಕಷ್ಟ ಆಗ್ತಾ ಇರುತ್ತೆ. ಇದು ಅವ್ರದ್ದು ಬ್ರೀದಿಂಗೇ ಸ್ಟಾಪ್ ಆಗಿರುತ್ತೆ ಸ್ವಲ್ಪ ಹೊತ್ತು. ಸೊ ಬ್ರೈನ್ ಏನ್ ಮಾಡುತ್ತೆ ಅಂದ್ರೆ ಅವನ್ನ ಎಚ್ಚರ ಮಾಡುತ್ತೆ, ಎದ್ದೇಳಪ್ಪ ಉಸಿರಾಡು ಸ್ವಲ್ಪ ಅಂತ. ಓಕೆ, ಸಿ ದಟ್ ಈಸ್ ಹವೆವರ್ ಮೆಡಿಕಲ್ ರಿಲೇಟೆಡ್ ಥಿಂಗ್ಸ್. ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸಡನ್ಲಿ ರೀಚಸ್ ಎ ಪಾಯಿಂಟ್ ವೇರ್ ಬ್ರೀದಿಂಗ್ ಈಸ್ ಬ್ಲಾಕ್ಡ್. ಸೊ ಬ್ರೀದಿಂಗ್ ಅನ್ನೋದು ಕಂಪ್ಲೀಟ್ಲಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ವೇಕಪ್ ಆ್ಯಂಡ್ ಪ್ಯಾನಿಕ್ ಬ್ರೆತ್ಲೆಸ್ನೆಸ್ ಅಂದ್ರೆ ಇಮಿಡಿಯೇಟ್ ಎದ್ದು ಉಸಿರಾಡೋದಕ್ಕೆ ಶುರು ಮಾಡ್ತಾರೆ. ಮೀನಿಂಗ್ ಸ್ಟ್ರಾಂಗ್ ಕಾರ್ಡಿಯೋವಾಸ್ಕ್ಯುಲರ್ ರೆಡ್ ಫ್ಲಾಗ್ ನೀಡ್ಸ್ ಅರ್ಜೆಂಟ್ ಚೆಕ್. ಸೊ ಅಂದ್ರೆ ಈ ಥರದ್ದು ಯಾರಾದ್ರೂ ಇಶ್ಯೂಸ್ ಇತ್ತು ಅಂದ್ರೆ ದಟ್ ಈಸ್ ವೆರಿ ಡೇಂಜರಸ್. ಸೊ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಅಥವಾ ಯಾರಿಗಾದ್ರೂ ಆ ಥರದ್ದು ಏನಾದರೂ ಇಶ್ಯೂಸ್ನ ನೋಡಿದ್ರೆ, ಅಂದ್ರೆ ನಿದ್ರೆ ಮಾಡಿರ್ತಾರೆ, ಸಡನ್ ಆಗಿ ಎದ್ದು ಈ ಥರ ಉಸಿರಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಸೊ ಆ ಥರ ಏನಾದರೂ ಆಯಿತು ಅಂದರೆ ಅದು ನೆಗ್ಲೆಕ್ಟ್ ಮಾಡೋವಂಥ ವಿಷಯ ಅಲ್ಲ, ಇಮಿಡಿಯೇಟ್ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ ಪ್ಯಾರಾಕ್ಸಿಸ್ಮಲ್ ನಾಕ್ಚುರಲ್ ಡಿಸ್ಪೀನಿಯಾ. Dizziness or syncope. Brain is not getting enough blood or oxygen. ಸೊ ಡಿಸಿನೆಸ್ ಆರ್ ಸಿನ್ಕೋಪ್ ಅಂದ್ರೆ ಏನು? ಡಿಸಿನೆಸ್ ಅಂದ್ರೆ ತಲೆ ಸುತ್ತು ಬರುವಂಥದ್ದು, ಈ ಥರದೆಲ್ಲ ಆಗ್ತಾ ಇರುತ್ತೆ, ರೈಟ್? ಇವಾಗ ನೀವು ಹೆವಿ ವರ್ಕೌಟ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಹಿಂಗೆ ತಲೆ ಸುತ್ತೋ ಥರ ಆಗ್ತಾ ಇರುತ್ತೆ, ನಿಮಗೆ ಒಂಥರ ವೀಕ್ ಫೀಲ್ ಆಗ್ತಾ ಇರುತ್ತೆ, ಬಟ್ ಒಂದು ಸ್ವಲ್ಪ 2 ನಿಮಿಷದಲ್ಲಿ ಸರಿ ಹೋಗ್ಬಿಡುತ್ತೆ, ರೈಟ್? ಸೊ ದಟ್ ಈಸ್ ಡಿಸಿನೆಸ್. ಆರ್ ಸಿನ್ಕೋಪ್ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕಾನ್ಷಿಯಸ್ನೆಸ್ಸೇ ಹೋಗ್ಬಿಡುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಯಾರೊಬ್ಬ ಹೆವಿ ಡೆಡ್ ಲಿಫ್ಟ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಫುಲ್ ಡೆಡ್ ಲಿಫ್ಟ್ ಒಂದು ರಿಪಿಟೇಷನ್ ಮಾಡ್ದ ಬಿಟ್ಟ ಇಮಿಡಿಯೇಟ್ ತಲೆ ಸುತ್ತು ಬಿದ್ದೋಗ್ತಾನೆ. ಸೊ ಮತ್ತೆ ಯಾರೋ ಬಂದು ನೀರಲ್ಲಿ ಹಾಕ್ತಾರೆ, 1-2 ನಿಮಿಷದಲ್ಲಿ ಎದ್ದು ಬಿಡ್ತಾನೆ. ಸೊ ಆ 1-2 ನಿಮಿಷ ಅವನಿಗೆ ಕಾನ್ಷಿಯಸ್ನೆಸ್ಸೇ ಹೋಗ್ಬಿಟ್ಟಿರುತ್ತೆ, ರೈಟ್? ಸೊ ಏನಾಗಿದೆ ಅಂತಾನೆ ಗೊತ್ತಾಗಿರೋದಿಲ್ಲ ಆ 1 ನಿಮಿಷ ಅಥವಾ 2 ನಿಮಿಷ. ಸೊ ದಟ್ ಈಸ್ ಸಿನ್ಕೋಪ್. ಅಂದ್ರೆ ಟೆಂಪರರಿಲಿ ಆ ಕಾನ್ಷಿಯಸ್ನೆಸ್ಸೇ ಹೋಗ್ಬಿಟ್ಟಿರುತ್ತೆ. ಸಿನ್ಕೋಪ್, ಫೇಂಟಿಂಗ್ ಎಲ್ಲ ಒಂದೇ. ಓಕೆ, ಸೊ ಬ್ರೈನ್ ಈಸ್ ನಾಟ್ ಗೆಟಿಂಗ್ ಇನಫ್ ಬ್ಲಡ್ ಆರ್ ಆಕ್ಸಿಜನ್. ಸೊ ಬ್ರೈನ್ಗೆ ಸರಿಯಾಗಿ ಬ್ಲಡ್ ಆರ್ ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ. ಹಾರ್ಟ್ ಮೇ ನಾಟ್ ಪಂಪ್ ಪ್ರಾಪರ್ಲಿ ಆರ್ ಬ್ಲಡ್ ಪ್ರೆಷರ್ ಡ್ರಾಪ್ಸ್ ಟು ಲೋ ಡ್ಯೂರಿಂಗ್ ಎಕ್ಸಸೈಸ್. ಸೊ ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇರೋ ರೀಸನ್ ಆಗಿರ್ಬೋದು, ಅಥವಾ ಬ್ರೈನಿಗೆ ಬ್ಲಡ್ ಆಕ್ಸಿಜನ್ನ ಸಪ್ಲೈ ಮಾಡುವಂಥ ಆರ್ಟರೀಸ್ ಏನಿರುತ್ತೆ, ಸೊ ಆರ್ಟರೀಸಲ್ಲಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ವಾಟ್ ಎವರ್. The person may feel spinning, blackout vision, or collapse. Risk fall injury, possible serious heart or BP issue. So that is dizziness or syncope. Okay. Ankle edema. Fluid accumulates in lower limbs because the heart is not pumping blood efficiently, causing poor circulation and fluid leakage into tissues. It looks like puffiness around the ankles or feet, meaning chronic stress or heart weakness. ಸೊ ಆಂಕಲ್ ಎಡೆಮಾ ಅಂದ್ರೆ ಆಂಕಲ್ ಅಲ್ಲಿ ಆಗುವಂತ ಸ್ವೆಲ್ಲಿಂಗ್. ಓಕೆ, ಫ್ಲೂಯಿಡ್ ಅಕ್ಯುಮುಲೇಟ್ಸ್ ಇನ್ ದ ಲೋವರ್ ಲಿಮ್ಸ್. ಸೊ ಲೋವರ್ ಲಿಮ್ಸ್ ಅಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗೋದಕ್ಕೆ ಶುರು ಆಗುತ್ತೆ. ವಾಟ್ ಈಸ್ ಫ್ಲೂಯಿಡ್ ಅಂದ್ರೆ ಬ್ಲಡ್. ಓಕೆ, ಬ್ಲಡ್ ಅಲ್ಲಿ 2 ಪಾರ್ಟ್ ಬರುತ್ತೆ. ಓಕೆ, ಒಂದು ಪಾರ್ಟ್ ಅಲ್ಲಿ ಏನು ಈ ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಅಂತೆಲ್ಲ ಬರುತ್ತೆ. ದ ಸೆಕೆಂಡ್ ಪಾರ್ಟ್ ಲಿಕ್ವಿಡ್ ಪ್ಲಾಸ್ಮಾ ಅಂತ ಬರುತ್ತೆ. ಓಕೆ, ದಟ್ ಲಿಕ್ವಿಡ್ ಪೋರ್ಷನ್ ಅದನ್ನ ಇಲ್ಲಿ ಫ್ಲೂಯಿಡ್ ಅಂತ ಹೇಳ್ತಾ ಇರುವಂಥದ್ದು. ಫ್ಲೂಯಿಡ್ ಅಕ್ಯುಮುಲೇಟ್ಸ್ ಇನ್ ದ ಲೋವರ್ ಲಿಮ್ಸ್ ಬಿಕಾಸ್ ದ ಹಾರ್ಟ್ ಇಸ್ ನಾಟ್ ಪಂಪಿಂಗ್ ಬ್ಲಡ್ ಎಫಿಷಿಯೆಂಟ್ಲಿ.
ಸೊ ಹಾರ್ಟ್ ಪ್ರಾಪರ್ ಆಗಿ ಬ್ಲಡ್ನ ಪಂಪ್ ಮಾಡ್ತಾ ಇಲ್ಲ ಅಂದಾಗ ಏನು ಫ್ಲೂಯಿಡ್ ಅಕ್ಯುಮುಲೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಕಲಲ್ಲಿ ಸ್ವೆಲ್ಲಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಾಸಿಂಗ್ ಪೂವರ್ ಸರ್ಕ್ಯುಲೇಷನ್ ಆ್ಯಂಡ್ ಫ್ಲೂಯಿಡ್ ಲೀಕೇಜ್ ಇಂಟು ಟಿಶ್ಯೂಸ್. ಸೊ ಅಂದರೆ ಫ್ಲೂಯಿಡ್ ಲೀಕೇಜ್ ಆಗೋದಕ್ಕೆ ಶುರು ಆಗ್ತಾ ಇರುತ್ತೆ, ಬ್ಲಡ್ ವೆಸಲ್ಸ್ ಇಂದ ಫ್ಲೂಯಿಡ್ ಹೊರಗಡೆ ಬರೋದಕ್ಕೆ ಶುರು ಆಗ್ತಾ ಇರುತ್ತೆ. ಇಟ್ ಲುಕ್ಸ್ ಲೈಕ್ ಪಫಿನೆಸ್ ಅರೌಂಡ್ ದ ಆಂಕಲ್ಸ್ ಆರ್ ಫೀಟ್, ಮೀನಿಂಗ್ ಕ್ರೋನಿಕ್ ಕಾರ್ಡಿಯೋವಾಸ್ಕ್ಯುಲರ್ ಸ್ಟ್ರೆಸ್ ಆರ್ ಹಾರ್ಟ್ ವೀಕ್ನೆಸ್. ಸೊ ಆಂಕಲ್ ಎಡೆಮಾ, ಆಂಕಲಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂದರೆ ದ ಮೇಜರ್ ರೀಸನ್ ಹಾರ್ಟ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು. Palpitations or tachycardia. Heart beats too fast, irregular or forceful even without heavy exercise. ಸೊ ಏನಂದ್ರೆ ಒಂಥರ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್, ಅಂದ್ರೆ ನಾರ್ಮಲ್ ಆಗಿ ಹಾರ್ಟಿಗೆ ಒಂದು ರಿದಮ್ ಅನ್ನೋದಿರುತ್ತೆ, ರೈಟ್? ಏನು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಒಂದು ರಿದಮ್ ಅನ್ನೋದಿರುತ್ತೆ, ರೈಟ್? ಸೊ ಆ ರಿದಮ್ ಮಿಸ್ ಆಗುವಂಥದ್ದು, ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೊಡೆಯುವಂಥದ್ದು, ಅಥವಾ ಇರ್ರೆಗ್ಯುಲರ್ ಆಗಿ, ಅಂದ್ರೆ ಇರ್ರೆಗ್ಯುಲರ್ ಅಂದ್ರೆ ಅದೇ ರಿದಮ್ ಮಿಸ್ ಆಗುವಂಥದ್ದು, ಆರ್ ಫೋರ್ಸ್ಫುಲ್ ಅಂದ್ರೆ ಇವಾಗ ಜನರಲ್ ಆಗಿ ನಾನು ಇವಾಗ ನೀವೆಲ್ಲ ಇಲ್ಲಿ ಕೂತ್ಕೊಂಡು ಇರ್ತೀರಾ, ಸೊ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ, ರೈಟ್? ನಂದು ಹಾರ್ಟ್ ಬೀಟ್ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಬಟ್ ಈ ತರ ಇರ್ರೆಗ್ಯುಲರ್ ಆರ್ ಫೋರ್ಸ್ಫುಲ್ ಅಂದ್ರೆ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಏನೋ ಜಾಸ್ತಿ ಹೊಡ್ಕೋತಾ ಇದೆ ನನ್ನ ಹಾರ್ಟ್ ಅಂತ, ರೈಟ್? ಸೊ ದಟ್ ಈಸ್ ಫೋರ್ಸ್ಫುಲ್ ಆರ್ ಈವನ್ ವಿದೌಟ್ ಹೆವಿ ಎಕ್ಸಸೈಸ್. ಸೊ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಾ? ಸೊ ಜನರಲ್ ಆಗಿ ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಬಟ್ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ಹಾರ್ಟ್ ಏನೋ ಈ ಥರ ಪೌಂಡ್ ಆಗ್ತಿದೆ, ಜಂಪ್ ಆಗೋ ಥರ ನಿಮಗೇನೋ ಫೀಲ್ ಆಗ್ತಿದೆ ಬೀಟ್ಸಲ್ಲಿ, ಸೊ ಆ ಥರ ಏನಾದರೂ ಇತ್ತು ಅಂದರೆ ದಿಸ್ ಇಂಡಿಕೇಟ್ಸ್ ದ ಹಾರ್ಟ್ ರಿದಮ್ ಆರ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಈಸ್ ಅನ್ಸ್ಟೇಬಲ್. ಸೊ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ರಿಸ್ಕ್ ಅರಿಥ್ಮಿಯಾ ಕ್ಯಾನ್ ರಿಡ್ಯೂಸ್ ಬ್ಲಡ್ ಸಪ್ಲೈ ಟು ಬ್ರೈನ್ ಆ್ಯಂಡ್ ಹಾರ್ಟ್. ಸೊ ಈ ಥರ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ಏನಿರುತ್ತೋ, ಇರ್ರೆಗ್ಯುಲರ್ ಅಥವಾ ಫಾಸ್ಟ್ ಫೋರ್ಸ್ಫುಲ್ ಏನಿರುತ್ತೋ, ಇದನ್ನು ಅರಿಥ್ಮಿ ಅಂತ ಕರೀತಾರೆ. ಸೊ ದಿಸ್ ಅರಿಥ್ಮಿಯಾ ಕ್ಯಾನ್ ರಿಡ್ಯೂಸ್ ಬ್ಲಡ್ ಸಪ್ಲೈ ಟು ಬ್ರೈನ್ ಆ್ಯಂಡ್ ಹಾರ್ಟ್. ಸೊ ಈ ಅರಿಥ್ಮಿಯಾದಿಂದ ಏನಾಗುತ್ತೆ ಅಂದರೆ ಬ್ರೈನ್ ಆ್ಯಂಡ್ ಹಾರ್ಟಿಗೆ ಪ್ರಾಪರಾಗಿ ಬ್ಲಡ್ ಸಪ್ಲೈ ಆಗದೇ ಇರೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಾನು ಆವಾಗ ಅದಕ್ಕೆ ಹೇಳಿರೋಂಥದ್ದು ಹಾರ್ಟಿಗೆ ಬ್ಲಡ್ ಸಪ್ಲೈ ಅಂತ, ಅದು ನೀವು ಕನ್ಫ್ಯೂಸ್ ಮಾಡ್ಕೋಬೋದು. ಯಾಕಂದರೆ ಹಾರ್ಟೇ ಆಲ್ರೆಡಿ ಬ್ಲಡ್ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಮತ್ತೆ ಹಾರ್ಟಿಗೆ ಏನಂದರೆ ನಾಟ್ ದ ಹಾರ್ಟಿಗೆ ಬರುವಂಥ ರಿಟರ್ನ್ ಬ್ಲಡ್ ಬಗ್ಗೆ ಅವರು ಹೇಳ್ತಾ ಇಲ್ಲ, ಹಾರ್ಟ್ ಮಸಲ್ಸಿಗೆ ಅಂತ ಸಪ್ರೇಟ್ ಆಗಿ ಆರ್ಟರೀಸ್ ಇರುತ್ತೆ. ಓಕೆ, ಹಾರ್ಟ್ ಮಸಲ್ಸಿಗೆ ಏನು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಆಕ್ಸಿಜನ್ನ ಸಪ್ಲೈ ಮಾಡೋದಕ್ಕೆ ಅಂತ ಸಪ್ರೇಟ್ ಆಗಿ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಅದರಲ್ಲಿ ಪ್ರಾಪರ್ ಆಗಿ ಸಪ್ಲೈ ಆಗದೆ ಇರುವಂಥದ್ದು. Intermittent claudication, pain, cramping, or discomfort in the legs, usually calf muscles that occurs during walking or exercise, goes away with the rest due to reduced. See, ಇದಕ್ಕೆ ಎಕ್ಸಾಂಪಲ್ ಇದೆ, ಅದನ್ನು ನೋಡ್ಕೊಂಡು ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಎಕ್ಸಾಂಪಲ್ ಯಾವುದಕ್ಕೆ? ಇಂಟರ್ಮಿಟೆಂಟ್ ಕ್ಲಾಡಿಕೇಶನ್ ಇಂಪಾರ್ಟೆಂಟ್. ಓಕೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ a client says, when I walk for 5 minutes my cough starts hurting. If I stop the pain goes away. ಅಂದರೆ ಏನು ಅಂದರೆ, ಇವಾಗ ನಾನೊಂದು 5 ನಿಮಿಷ ವಾಕ್ ಮಾಡ್ತೀನಿ, ಆವಾಗ ಕಾಫಲ್ಲಿ ಪೇಯ್ನ್ ಬರೋದಕ್ಕೆ ಶುರು ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೋತೀನಿ, ಸ್ಲೋಲಿ ಪೇಯ್ನು ಹೋಗ್ಬಿಡುತ್ತೆ. ಮತ್ತೆ ವಾಕ್ ಮಾಡೋದಕ್ಕೆ ಶುರು ಮಾಡ್ತೀನಿ, ಮತ್ತೆ ಲೈಟಾಗಿ ಪೇಯ್ನ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ದಿಸ್ ಈಸ್ ಎ ರೆಡ್ ಫ್ಲಾಗ್ ಫಾರ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ರಿಸ್ಕ್ ಮೇ ನೀಡ್ ಮೆಡಿಕಲ್ ಕ್ಲಿಯರೆನ್ಸ್. ಸೊ ಇದಕ್ಕೆ ರೀಸನ್ ಏನಿರ್ಬೋದು? ವೈ ಇಟ್ ಹ್ಯಾಪನ್ಸ್? ಡ್ಯೂ ಟು ರೆಡ್ಯೂಸ್ಡ್ ಬ್ಲಡ್ ಫ್ಲೋ ಟು ದ ಲೆಗ್ ಮಸಲ್ಸ್, ಆಫನ್ ಫ್ರಮ್ ಪೆರಿಫೆರಲ್ ಆರ್ಟರಿ ಡಿಸೀಸ್. ಸೊ ಇದಕ್ಕೆ ರೀಸನ್ ಏನು ಅಂದ್ರೆ ಪೆರಿಫೆರಲ್ ಆರ್ಟರಿ ಡಿಸೀಸ್ ಅನ್ನೋದಾಗಿರುತ್ತೆ. ಸಿ, ಕೊರೋನರಿ ಆರ್ಟರೀಸ್ ಅಂದ್ರೆ ನಿಮ್ಮ ಹಾರ್ಟಿಗೆ ಬ್ಲಡ್ ನ ಸಪ್ಲೈ ಮಾಡುವಂತ ಬ್ಲಡ್ ವೆಸಲ್ಸ್ ಆರ್ ಆರ್ಟರೀಸ್. ಪೆರಿಫೆರಲ್ ಆರ್ಟರಿ ಅಂದ್ರೆ ನಿಮ್ಮ ಲೋವರ್ ಬಾಡಿ ಮಸಲ್ಸ್ ಏನಿರುತ್ತೋ ಅದಕ್ಕೆ ಬ್ಲಡ್ ನ ಸಪ್ಲೈ ಮಾಡುವಂತ ಆರ್ಟರೀಸ್, ಪೆರಿಫೆರಲ್ ಆರ್ಟರಿ. ಸೊ ಈ ಪೆರಿಫೆರಲ್ ಆರ್ಟರಿಯಲ್ಲಿ ಏನಾದರೂ ಬ್ಲಾಕೇಜ್ ಆದಾಗ ಅಥವಾ ಏನಾದರೂ ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದ್ರೆ ಲೋವರ್ ಬಾಡಿಗೆ ಪ್ರಾಪರ್ ಆಗಿ ಬ್ಲಡ್ ಸಪ್ಲೈ ಆಗ್ತಾ ಇರೋದಿಲ್ಲ. ಓಕೆ, ಸೊ ಇವಾಗ ರೆಸ್ಟ್ ಅಲ್ಲಿ ಇದ್ದಾಗ ಏನು ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ವಾಕಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅಥವಾ ಏನೋ ಎಕ್ಸಸೈಸಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಆವಾಗ ಏನಾಗುತ್ತೆ, ಆಕ್ಸಿಜನ್ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ, ರೈಟ್? ಸೊ ಮಸಲ್ಸ್ಗೆ ಹೆಚ್ಚು ಆಕ್ಸಿಜನ್ ಬೇಕಾಗಿರುತ್ತೆ, ಹೆಚ್ಚು ಬ್ಲಡ್ ಸಪ್ಲೈ ಬೇಕಾಗಿರುತ್ತೆ. ಬಟ್ ಬ್ಲಡ್ ಸಪ್ಲೈ ಮಾಡುವಂತ ಈ ಪೆರಿಫೆರಲ್ ಆರ್ಟರೀಸ್ ಏನಿರುತ್ತೋ ಇದು ಡ್ಯಾಮೇಜ್ ಆಗಿರುತ್ತೆ ಅಥವಾ ಬ್ಲಾಕೇಜ್ ಆಗಿರುತ್ತೆ. ಇದು ಇರುವಷ್ಟು ಬ್ಲಡ್ ನ ಕಳಿಸ್ತಾ ಇರೋದಿಲ್ಲ. ಯಾವುದು? ಪೆರಿಫೆರಲ್ ಆರ್ಟರೀಸ್. ಯಾವುದಕ್ಕೆ? ಈ ಲೋವರ್ ಬಾಡಿ ಮಸಲ್ಸ್, ಅದು ನಿಮ್ಮ ಕಾಫ್ ಮಸಲ್ಸ್ ಆಗಿರ್ಬೋದು, ಏನ್ ಕೊಟ್ಟಿದ್ದಾರೆ ಅದರ
ಹರ್ಟಿಂಗ್ ವೆನ್ ಐ ವರ್ಕ್ ಫಾರ್ ಕಾಫ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಕಾಫ್ ಮಸಲ್ಸ್, ಲೋವರ್ ಬಾಡಿ ಮಸಲ್ಸ್ ಏನಿರುತ್ತೋ ಅದಕ್ಕೆ ಪ್ರಾಪರ್ ಆಗಿ ಬ್ಲಡ್ ಸಿಗ್ತಾ ಇರೋದಿಲ್ಲ. ಬ್ಲಡ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ. ಸೊ ಇದರಿಂದ ಪೇನ್ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಸ್ವಲ್ಪ ಹೊತ್ತು ಕೂತ್ಕೋತೀರಾ. ಕೂತ್ಕೊಂಡಾಗ ಏನಾಗುತ್ತೆ, ಆಕ್ಸಿಜನ್ ಡಿಮಾಂಡ್ ಕಡಿಮೆ ಆಗುತ್ತೆ. ಇವಾಗ ಮಸಲ್ಸ್ ಮೊದಲಿನ ತರ ಹೆಚ್ಚು ಆಕ್ಸಿಜನ್ ಕೇಳ್ತಾ ಇಲ್ಲ, ಆಕ್ಸಿಜನ್ ಡಿಮಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಡಿಮೆ ಆಗ್ತಾ ಹೋದಾಗೆ ಪೇನ್ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇಂಟರ್ಮಿಟೆಂಟ್ ಕ್ಲಾಡಿಕೇಶನ್ ಅಂದ್ರೆ ನೀವು ವಾಕಿಂಗ್ ಮಾಡೋದಕ್ಕೆ ಶುರು ಮಾಡಿದಾಗ ಮಸಲ್ಸ್ ಹೆಚ್ಚು ಆಕ್ಸಿಜನ್ ಕೇಳ್ತಾ ಇರುತ್ತೆ, ಬಟ್ ಆಕ್ಸಿಜನ್ ಸಪ್ಲೈ ಮಾಡುವಂತ ಪೆರಿಫೆರಲ್ ಆರ್ಟರೀಸ್ ಹೆಚ್ಚು ಆಕ್ಸಿಜನ್ ಸಪ್ಲೈ ಮಾಡೋದಿಲ್ಲ. ಸೊ ಈ ರೀಸನ್ಗೆ ಪೇನ್ ಡೆವಲಪ್ ಆಗುತ್ತೆ. ಸೊ ನೀವು ರೆಸ್ಟ್ ಮಾಡಿದಾಗ ಆಕ್ಸಿಜನ್ ಡಿಮಾಂಡ್ ಕಡಿಮೆ ಆಗುತ್ತೆ. ಸೊ ಇವಾಗ ಬೇಕಾಗಿರೋಷ್ಟು ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಇದರಿಂದ ಪೇನ್ ಹೋಗ್ಬಿಡುತ್ತೆ. ಓಕೆ, ಸೊ ಅದನ್ನ ಹೇಳಿರುವಂಥದ್ದು ಇಲ್ಲಿ. ವೆನ್ ಐ ವಾಕ್ ಫಾರ್ 5 minutes ಮೈ ಕಾಫ್ ಸ್ಟಾರ್ಟ್ಸ್ ಹರ್ಟಿಂಗ್. ನಾನು ಒಂದು 5 ನಿಮಿಷ ವಾಕ್ ಮಾಡಿದಾಗ ಕಾಫಲ್ಲಿ ಪೇನ್ ಬರೋದಕ್ಕೆ ಶುರು ಆಗುತ್ತೆ. ಇಫ್ ಐ ಸ್ಟಾಪ್ ದ ಪೇನ್ ಗೋಸ್ ಅವೇ. ನಾನು ರೆಸ್ಟ್ ಮಾಡಿದ್ರೆ ಪೇನ್ ಹೋಗ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ಏನು intermittent claudication. Okay, so this is a red flag for cardiovascular disease risk, may need medical clearance. ಸೊ ಈ ಥರದ ಇಶ್ಯೂಸ್ ಇತ್ತು ಅಂದರೆ ಅದು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು. ಮೆಡಿಕಲ್ ಕ್ಲಿಯರೆನ್ಸ್ ಡಾಕ್ಟರನ್ನು ಚೆಕ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಹಾರ್ಟ್ ಮರ್ಮರ್ ಆ್ಯನ್ ಅಬ್ನಾರ್ಮಲ್ ಹಾರ್ಟ್ ಸೌಂಡ್. ಅಂದರೆ ಇದು ಜನರಲ್ ಆಗಿ ಡಾಕ್ಟರ್ ಡಿಸೈಡ್ ಮಾಡುವಂಥದ್ದು. ಹಾರ್ಟ್ ವಿತ್ ಸ್ಟೆಥೋಸ್ಕೋಪ್ ಡ್ಯೂ ಟು ಟರ್ಬುಲೆಂಟ್ ಬ್ಲಡ್ ಫ್ಲೋ ಇನ್ ದ ಹಾರ್ಟ್. ಅಂದರೆ ಈ ಬ್ಲಡ್ ಫ್ಲೋ ಏನಾಗುತ್ತೋ ಅದೊಂಥರ ಸ್ಮೂತ್ ಆಗಿ ಫ್ಲೋ ಆಗ್ತಾ ಇರೋದಿಲ್ಲ, ಏನೋ ಒಂಥರ ಇರ್ರೆಗ್ಯುಲರ್ ಆಗಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ವೈ ಇಟ್ ಹ್ಯಾಪನ್ಸ್? ಯೂಶಲಿ ರಿಲೇಟೆಡ್ ಟು ಪ್ರಾಬ್ಲಮ್ಸ್ ವಿತ್ ದ ಹಾರ್ಟ್ ವಾಲ್ಸ್. ಹಾರ್ಟ್ ವಾಲ್ಸ್ ಅಂದರೆ ಹಾರ್ಟಲ್ಲಿ 4 ವಾಲ್ಸ್ ಬರುತ್ತೆ. ಓಕೆ, ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವಂಥದ್ದಿದೆ. ಇವಾಗೇನು ರೈಟ್ ಆಟ್ರಿಯಾ, ಲೆಫ್ಟ್ ಆಟ್ರಿಯಾ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ ಏನು ಹೇಳ್ತೀವೋ, ಸೊ ಎಲ್ಲದರಲ್ಲೂ ಒಂದಕ್ಕಿಂತ ಒಂದಕ್ಕೆ ಈ ಬ್ಲಡ್ ಸಪ್ಲೈ ಆಗೋದಕ್ಕೆ ವಾಲ್ವ್ಸ್ ಅನ್ನೋದು ಬರುತ್ತೆ. ದರ್ ಆರ್ 4 ವಾಲ್ವ್ಸ್. ಓಕೆ, ಸೊ ಈ ವಾಲ್ವ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಾಗಿರ್ಬೋದು. ಸೊ ಈ ಎಲ್ಲ ರೀಸನ್ ಇಂದ ಹಾರ್ಟ್ ಮರ್ಮರ್, ಇರ್ರೆಗ್ಯುಲರ್ ಸೌಂಡ್ ಅನ್ನೋದು ಬರ್ತಾ ಇರ್ಬೋದು. ಸೊ ಇವೆಲ್ಲನೂ ಏನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್. ಅದೇ ರೀತಿ ಅನ್ಯೂಶುವಲ್ ಫ್ಯಾಟಿಗ್ ಆರ್ ಶಾರ್ಟ್ನೆಸ್ ಆಫ್ ಬ್ರೆತ್, ಯೂಶುವಲ್ ಆಕ್ಟಿವಿಟೀಸ್. ಅಂದರೆ ಅನ್ಯೂಶುವಲ್ ಫ್ಯಾಟಿಂಗ್ ಅಂದರೆ ಇವಾಗ ನೀವು ಸಿಕ್ಕಾಪಟ್ಟೆ ಎಕ್ಸಸೈಸಸ್ ಮಾಡಿರ್ತೀರಾ, ದಟ್ ಈಸ್ ಸುಸ್ತಾಗುತ್ತೆ. ಸೊ ದಟ್ ಈಸ್ ಯೂಶುವಲ್, ನಾರ್ಮಲ್, ರೈಟ್? ಬಟ್ ಏನೋ ಜಾಸ್ತಿ ಏನು ಮಾಡಿರೋದಿಲ್ಲ, ವೆರಿ ಲೋ ಇಂಟೆನ್ಸಿಟಿಗೆ ಫುಲ್ ಸುಸ್ತಾಗ್ತಾ ಇದೆ ಅಂದರೆ ದಟ್ ಈಸ್ ಅನ್ಯೂಶುವಲ್ ಫ್ಯಾಟಿಗ್. ಆರ್ ಶಾರ್ಟ್ನೆಸ್ ಆಫ್ ಬ್ರೆತ್ ವಿತ್ ಯೂಶುವಲ್ ಆಕ್ಟಿವಿಟೀಸ್. ಸುಮ್ಮನೆ ಜಸ್ಟ್ ಟ್ರೆಡ್ಮಿಲ್ ಮೇಲೆ ಜಸ್ಟ್ ವಾಕ್ ಮಾಡಿರೋದಕ್ಕೋಸ್ಕರ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಾ ಇದೆ. ಸೊ ಇವೆಲ್ಲನೂ ಅನ್ಯೂಶುವಲ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಫೀಲಿಂಗ್ ಎಕ್ಸೆಸಿವ್ಲಿ ಬ್ರೆತ್ಲೆಸ್ ನಾರ್ಮಲ್. ಮೆಡಿಕಲ್ ಟರ್ಮ್ ಶಾರ್ಟ್ನೆಸ್ ಆಫ್ ಬ್ರೆತ್. ಸೊ ಮೆಡಿಕಲ್ ಟರ್ಮಲ್ಲಿ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದರೆ ಡಿಸ್ಪೀನಿಯಾ. ಓಕೆ, ಸೊ ನೆನಪಲ್ಲಿ ಇಟ್ಕೊಂಡಿರಿ, ಡಿಸ್ಪೀನಿಯಾ ಅಂದ್ರೆ ಏನು? ಶಾರ್ಟ್ನೆಸ್ ಆಫ್ ಬ್ರೆತ್. ಸೊ ಕುಡ್ ಇಂಡಿಕೇಟ್ ಪ್ರಾಬ್ಲಮ್ಸ್ ವಿತ್ ದ ಹಾರ್ಟ್, ಲಂಗ್ಸ್. ಸೊ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇರ್ಬೋದು. ಓಕೆ, ನಾವು ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್. ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, 2 ಆಲ್ಗೋರಿದಮ್ ಇದೆ. ಓಕೆ, ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ರೆಗ್ಯುಲರ್ ಎಕ್ಸಸೈಸ್, ಪಾರ್ಟಿಸಿಪೇಟ್ಸ್ ಇನ್ ರೆಗ್ಯುಲರ್ ಎಕ್ಸಸೈಸ್. ಅಂದ್ರೆ ಏನು? ಕ್ಯಾನ್ ಎನಿವನ್ ಗೆಸ್ ವಾಟ್ ಈಸ್ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ರೆಗ್ಯುಲರ್ ಎಕ್ಸಸೈಸ್? ಸೊ ನಾನು ಆವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ರೈಟ್? ಹೂ ಈಸ್ ರೆಗ್ಯುಲರ್ ಎಕ್ಸಸೈಸರ್ ಅಂಡ್ ಹೂ ಈಸ್ ನಾಟ್ ಎ ರೆಗ್ಯುಲರ್ ಎಕ್ಸಸೈಸರ್. ನೆನಪಿದೆ ಅಂತ ಅನ್ಕೋತೀನಿ. ಸೊ ನಾವು ವಿ ಆರ್ ಟಾಕಿಂಗ್ ಅಬೌಟ್ ನಾಟ್ ಎ ರೆಗ್ಯುಲರ್ ಎಕ್ಸಸೈಸರ್. ಅಂದ್ರೆ ಇವಾಗ ನಿಮ್ಮ ಹತ್ರ ಒಬ್ರು ಹೊಸ ಕ್ಲೈಂಟ್ ಬಂದಿದ್ದಾರೆ. ಓಕೆ, ಸೊ ಅವರು ಏನು ಎಕ್ಸಸೈಸಸ್ಗಳನ್ನ ಏನು ಮಾಡ್ಕೊಂಡು ಬಂದಿಲ್ಲ, ಹೀ ಇಸ್ ನಾಟ್ ಎ ರೆಗ್ಯುಲರ್ ಎಕ್ಸಸೈಸರ್. ಸೊ ಇವಾಗ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ರೆಗ್ಯುಲರ್ ಎಕ್ಸಸೈಸ್ ಅಂದ್ರೆ ಈ ಹಿಂದೆ ಯಾವುದೇ ಎಕ್ಸಸೈಸಸ್ಗಳಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿಲ್ಲ ರೆಗ್ಯುಲರ್ ಆಗಿ. ನೋ ಕಾರ್ಡಿಯೋವಾಸ್ಕ್ಯುಲರ್ metabolic or renal disease and no signs or symptoms suggestive of cardiovascular, metabolic or renal disease. ಸೊ ಈ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಫಸ್ಟ್ ಟೇಬಲ್ನ ನೋಡಿ. ಸೊ ನಿಮ್ಮ ಹತ್ರ ಒಬ್ರು ಹೊಸ ಕ್ಲೈಂಟ್ ಬಂದಿದ್ದಾರೆ. ಓಕೆ, ಸೊ ಅವರಿಗೆ ಯಾವುದೇ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು, ಮೆಟಬಾಲಿಕ್ ಅಥವಾ ರೀನಲ್ ಡಿಸೀಸಸ್ಗಳು ಯಾವುದೂ ಇಲ್ಲ, ಅಂಡ್ ಅದರ್ ರಿಲೇಟೆಡ್ ಸೈನ್ಸ್ ಆರ್ ಸಿಂಪ್ಟಮ್ಸ್ಗಳು ಕೂಡ ಇಲ್ಲ, ಏನೂ ಇಲ್ಲ.
ಸೊ ಇವಾಗ ಮೆಡಿಕಲ್ ಕ್ಲಿಯರೆನ್ಸ್ ಅಗತ್ಯ ಇದೆಯಾ? ನೋ, ಮೆಡಿಕಲ್ ಕ್ಲಿಯರೆನ್ಸ್ ನಾಟ್ ನೆಸಸರಿ. ಓಕೆ, ಈ ಥರ ಕೇಸಸಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನೋದು ನೆಸಸರಿ ಇಲ್ಲ, ಯಾಕಂದರೆ ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಏನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಇಲ್ಲ. ಲೈಟ್ ಟು ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ರೆಕಮೆಂಡೆಡ್. ಸೊ ನೀವು ಎಕ್ಸಸೈಸ್ಗಳನ್ನ ಶುರು ಮಾಡೋ ಟೈಮ್ನಲ್ಲಿ ಲೈಟ್ ಟು ಮಾಡ್ರೇಟ್ ಎಕ್ಸಸೈಸಸ್ ಇಂಟೆನ್ಸಿಟಿನ ಶುರು ಮಾಡಬೇಕು. ಮೇ ಗ್ರ್ಯಾಜುವಲಿ ಪ್ರೋಗ್ರೆಸ್ ಟು ವಿಗೋರಸ್ ಇಂಟೆನ್ಸಿಟಿ ಎಕ್ಸಸೈಸಸ್. ಸೊ ಸ್ಲೋಲಿ ನೀವು ವಿಗೋರಸ್ ಇಂಟೆನ್ಸಿಟಿ ಅಂದರೆ ಹೈ ಇಂಟೆನ್ಸಿಟಿಗೆ ಗ್ರ್ಯಾಜುವಲಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಈ ಥರದ ಕ್ಲೈಂಟ್ಸ್ಗಳಿಗೆ ಡಾಕ್ಟರ್ ಕ್ಲಿಯರೆನ್ಸ್ ಅಗತ್ಯ ಇಲ್ಲ. ಸೆಕೆಂಡ್ ಪಾಸಿಬಿಲಿಟಿ, ಸೊ ಇವಾಗ ನಾನು ಏನು ಹೇಳಿರೋದು, ನಿಮ್ಮ ಹತ್ರ ಬಂದಿರೋ ಕ್ಲೈಂಟಿಗೆ ಯಾವುದೇ ಡಿಸೀಸಸ್ ಇಲ್ಲ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳಿಲ್ಲ, ಏನೂ ಇಲ್ಲ. ಸೊ ಡೈರೆಕ್ಟ್ ಆಗಿ ಎಕ್ಸಸೈಸಸ್ಗಳನ್ನ ಶುರು ಮಾಡ್ತೀರಾ, ಲೈಟ್ ಟು ಮಾಡ್ರೇಟ್ ಇಂದ ಶುರು ಮಾಡ್ತೀರಾ, ಗ್ರ್ಯಾಜುವಲಿ ಅವ್ರಿಗೆ ಬೇಕು ಅಂದರೆ ವಿಗೋರಸ್ಗೆ ಕರ್ಕೊಂಡು ಹೋಗ್ತೀರಾ. ದ ಸೆಕೆಂಡ್ ಪಾಸಿಬಿಲಿಟಿ ಇವಾಗ ನೋನ್ ಕಾರ್ಡಿಯೋವಾಸ್ಕ್ಯುಲರ್ ಮೆಟಬಾಲಿಕ್ ಆರ್ ರೀನಲ್ ಡಿಸೀಸ್ ಆ್ಯಂಡ್ ಅಸಿಂಪ್ಟೋಮ್ಯಾಟಿಕ್. ಅಂದರೆ ನಿಮ್ಮ ಕ್ಲೈಂಟ್ ಹೇಳ್ಬೋದು, ನನಗೆ ಡಾಕ್ಟರ್ ಹೇಳಿದ್ದಾರೆ ಈ ಥರ ಡಿಸೀಸಸ್ ಇದೆ, ಕಾರ್ಡಿಯೋವಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಮೆಟಬಾಲಿಕ್ ಆರ್ ರೀನಲ್ ಏನೋ ಒಂದು ಡಿಸೀಸಸ್ ಇದೆ ಅಂತ ನಿಮ್ಮ ಕ್ಲೈಂಟ್ ಹೇಳ್ಬೋದು. ಬಟ್ ಅಸಿಂಪ್ಟೋಮ್ಯಾಟಿಕ್ ಅಂದರೆ ಯಾವುದೇ ಸಿಂಪ್ಟಮ್ಸ್ಗಳು ಏನು ಕಾಣಿಸ್ತಾ ಇಲ್ಲ ಅವರಿಗೆ, ಹೆಲ್ದಿ ಆಗಿದ್ದಾರೆ, ಎಲ್ಲನೂ ನಾರ್ಮಲ್ ಆಗಿ ಇದ್ದಾರೆ, ಅಂದರೆ ನಿಮಗೆ ಯಾವುದೇ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇಲ್ಲ, ಅವ್ರದ್ದು ಬ್ಲಡ್ ಪ್ರೆಷರ್ ಎಲ್ಲ ನಾರ್ಮಲ್ ಆಗಿದೆ, ಅವ್ರದ್ದು ನೆಕ್ಸ್ಟ್ ECG, ಸೊ ಎಲ್ಲನೂ ನಾರ್ಮಲ್ ಆಗಿದೆ, ಯಾವುದೇ ಸಿಂಪ್ಟಮ್ಸ್ಗಳು ಏನು ಕಾಣಿಸ್ತಾ ಇಲ್ಲ. ಅಸಿಂಪ್ಟೋಮ್ಯಾಟಿಕ್, ಡಿಸೀಸಸ್ ಇದೆ ಬಟ್ ಈಸ್ ಅಸಿಂಪ್ಟೋಮ್ಯಾಟಿಕ್, ಏನು ಯಾವುದೇ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಅಗತ್ಯ ಇದೆಯಾ? ಎಸ್, ಮೆಡಿಕಲ್ ಕ್ಲಿಯರೆನ್ಸ್ ರೆಕಮೆಂಡೆಡ್. ಸೊ ಯಾಕಂದ್ರೆ ಅವ್ರಿಗೆ ಡಿಸೀಸಸ್ ಆಲ್ರೆಡಿ ಇದೆ ಅಲ್ವಾ, ಸಿಂಪ್ಟಮ್ಸ್ ಏನು ಇಲ್ಲದೆ ಇರ್ಬೋದು, ಬಟ್ ಡಿಸೀಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಡಯಾಗ್ನೋಸ್ ಮಾಡಿದ್ದಾರೆ. ಸೊ ಅವ್ರು ಮೆಡಿಕಲ್ ಕ್ಲಿಯರೆನ್ಸ್ನ ತಗೋಬೇಕು. ಫಾಲೋವಿಂಗ್ ಮೆಡಿಕಲ್ ಕ್ಲಿಯರೆನ್ಸ್ ಲೈಟ್ ಟು ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸಸ್ ರೆಕಮೆಂಡ್ ಮೇ ಗ್ರ್ಯಾಜುವಲಿ ಪ್ರೋಗ್ರೆಸ್ ಅಸ್ ಟಾಲರೇಟ್. ಅಂದರೆ ಮೆಡಿಕಲ್ ಕ್ಲಿಯರೆನ್ಸ್ ತಗೊಂಡಾದ್ಮೇಲೆ ಅವರು ಲೈಟ್ ಟು ಮಾಡ್ರೇಟ್ ಇಂಟೆನ್ಸಿಟಿ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಬೋದು. ಅದಾದಮೇಲೆ ಹೋಗ್ತಾ ಹೋಗ್ತಾ ಅವ್ರದ್ದು ಟಾಲರೆನ್ಸ್ ಲೆವೆಲ್ ಹೆಂಗಿದೆ, ಸೊ ಎಷ್ಟು ಅವರು ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಎಷ್ಟು ಟಾಲರೇಟ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಸ್ಲೋಲಿ ನೀವು ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ನಾವು ದ ಥರ್ಡ್ ಪಾರ್ಟ್, ಇನ್ನೊಬ್ರು ಕ್ಲೈಂಟ್ ಬರ್ತಾರೆ ಇವಾಗ. ಎನಿ ಸೈನ್ಸ್ ಆರ್ ಸಿಂಪ್ಟಮ್ಸ್ ಸಜೆಸ್ಟಿವ್ ಕಾರ್ಡಿಯೋವಾಸ್ಕ್ಯುಲರ್ ರೀನಲ್ ಡಿಸೀಸ್. ಓಕೆ, ಸೊ ಈ ಥರ್ಡ್ ಕ್ಲೈಂಟ್ ಇವಾಗ ಏನಿದಾರೋ ಇವರಲ್ಲಿ ನಿಮಗೆ ಕಾರ್ಡಿಯೋವಾಸ್ಕ್ಯುಲರ್ ಮೆಟಬಾಲಿಕ್ ಆರ್ ರೀನಲ್ ಡಿಸೀಸ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ. ಅಂದರೆ ಚೆಸ್ಟ್ ಪೇನ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಏನೋ ಹೇಳ್ತಾ ಇದ್ದಾರೆ, ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ. ಓಕೆ, ಸೊ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಅಂದರೆ ಅವ್ರಿಗೆ ಡಿಸೀಸಸ್ ಇದೆಯಾ ಇಲ್ಲೋ ಅನ್ನೋದು ನಮಗೆ ಸೆಕೆಂಡ್ರಿ. ಡಾಕ್ಟರ್ ಏನು ಹೇಳಿದ್ದಾರೆ, ಡಯಾಗ್ನೋಸ್ ಮಾಡಿದಾರ ಇಲ್ಲೋ ಏನೋ ಅನ್ನೋದು ಸೆಕೆಂಡ್ರಿ, ಯಾಕಂದ್ರೆ ಇಲ್ಲಿ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಸಿಂಪ್ಟಮ್ಸ್ ಇದೆ ಅಂದಮೇಲೆ ಅವ್ರಿಗೆ ಡಿಸೀಸಸ್ ಇದೆಯಾ ಇಲ್ವೋ ಅನ್ನೋದು ನಮಗೆ ಬೇಕಾಗಿಲ್ಲ. ಓಕೆ, ಸೊ ಮೆಡಿಕಲ್ ಕ್ಲಿಯರೆನ್ಸ್ ರೆಕಮೆಂಡೆಡ್. ಸೊ ಡೈರೆಕ್ಟ್ ಆಗಿ ಅವ್ರು ಡಾಕ್ಟರ್ ಹತ್ರ ಹೋಗಬೇಕು. ಓಕೆ, ಫಾಲೋವಿಂಗ್ ಮೆಡಿಕಲ್ ಕ್ಲಿಯರೆನ್ಸ್ ಲೈಟ್ ಟು ಮಾಡ್ರೇಟ್ ಇಂಟೆನ್ಸಿಟಿ. ಸೊ ಮೆಡಿಕಲ್ ಕ್ಲಿಯರೆನ್ಸ್ ತಗೊಂಡಾದ್ಮೇಲೆ ಅವರು ಲೈಟ್ ಟು ಮಾಡ್ರೇಟ್ ಇಂಟೆನ್ಸಿಟಿನ ಶುರು ಮಾಡಬೇಕು. ಆಮೇಲೆ ಸ್ಲೋಲಿ ಟಾಲರೆನ್ಸ್ ಅವ್ರು ಯಾವ ರೀತಿ ಟಾಲರೇಟ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಎಕ್ಸಸೈಸಸ್ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ನಾನು ನಿಮಗೆ ಮತ್ತೆ ಕೊನೆಯಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಆಲ್ಗರಿಥಮ್, ಡೋಂಟ್ ವರಿ. Now we have one more algorithm. One second. So now we have a second table. ಸೊ ಈ ಫಸ್ಟ್ ಆಲ್ಗೋರಿಥಮ್ ಏನಿದೆಯೋ ಇದಕ್ಕೂ ಈ ಸೆಕೆಂಡ್ಗೂ ಒಂದೇ ಒಂದು ಡಿಫ್ರೆನ್ಸ್ ಇರೋದು. ಓಕೆ, ಸೊ ನಿಮ್ಮಲ್ಲಿ ಯಾರಾದರೂ ಏನು ಡಿಫ್ರೆನ್ಸ್ ಅಂತ ನನಗೆ ಹೇಳಿದ್ರೆ ದಟ್ಸ್ ರಿಯಲಿ ಗ್ರೇಟ್. ನಾನು ಇದನ್ನು ಮತ್ತೆ ಶುರುವಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ ನಿಮಗೆ. ಸೊ ಇವಾಗ ನಿಮ್ಮ ಹತ್ರ ಒಬ್ರು ಕ್ಲೈಂಟ್ ಬರ್ತಾರೆ. ಯಾರು ಕ್ಲೈಂಟು? ಅವರು ರೆಗ್ಯುಲರ್ ಎಕ್ಸಸೈಸರ್ ಆಗಿರ್ತಾರೆ. ಸೊ ನಾವು ಇವಾಗ ಮುಂಚೆ ನೋಡಿರೋದು ಯಾರೊಬ್ರು ಹೊಸ ರ್ಯಾಂಡಮ್ ಕ್ಲೈಂಟ್. ಬಟ್ ಇವಾಗ ನಿಮ್ಮ ಹತ್ರ ಬರುವಂತ ಕ್ಲೈಂಟ್ ಯಾರಾಗಿರ್ತಾರೆ ಅಂದ್ರೆ ಈಸ್ ಎ ರೆಗ್ಯುಲರ್ ಎಕ್ಸಸೈಸರ್, ತುಂಬಾ ಟೈಮಿಂದ ಮಾಡ್ಕೊಂಡು ಬಂದಿರ್ತಾರೆ. ಓಕೆ, ಸೊ ನಾವು ರೆಗ್ಯುಲರ್ ಎಕ್ಸಸೈಸರ್ ಅಂದ್ರೆ ಯಾರು, ಏನ್ ಕ್ವಾಲಿಟೀಸ್ ಇರಬೇಕು ಅಂತ ನಾವು ಆವಾಗ ನೋಡಿದ್ವಿ. ಓಕೆ, ಈಸ್ ಎ ರೆಗ್ಯುಲರ್ ಎಕ್ಸಸೈಸರ್, ತುಂಬಾ ಟೈಮಿಂದ ಎಕ್ಸಸೈಸಸ್ಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಫಸ್ಟ್ ಪಾಸಿಬಿಲಿಟೀಸ್, ನೋ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಏನು ಇಲ್ಲ, ನೋ ಮೆಟಬಾಲಿಕ್ ಡಿಸೀಸಸ್ ಆರ್ ರೀನಲ್ ಡಿಸೀಸಸ್ ಆ್ಯಂಡ್ ನೋ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗಳು, ಯಾವುದೇ ಡಿಸೀಸಸ್ಗಳು ಇಲ್ಲ,
ಅದಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ಗಳು ನಿಮ್ಮ ಹತ್ರ ಅವ್ರ ಹತ್ರ ಕಾಣಿಸ್ತಾ ಇಲ್ಲ. ದೆನ್ ವಾಟ್? ಮೆಡಿಕಲ್ ಕ್ಲಿಯರೆನ್ಸ್ ಇಸ್ ನಾಟ್ ನೆಸಸರಿ, ರೈಟ್? ಏನು ಡಿಸೀಸಸ್ ಇಲ್ಲ, ಏನೂ ಇಲ್ಲ, ಮೆಡಿಕಲ್ ಕ್ಲಿಯರೆನ್ಸ್ ನಾಟ್ ನೆಸಸರಿ. ಕಂಟಿನ್ಯೂ ಮಾಡ್ರೇಟ್ ಆರ್ ವಿಗೋರಸ್ ಇಂಟೆನ್ಸಿಟಿ ಎಕ್ಸಸೈಸಸ್. ಸೊ ಮಾಡ್ರೇಟ್ ಇಂದ ನೀವು ವಿಗೋರಸ್ ಬೇಕು ಅಂದ್ರೂ ಶುರು ಮಾಡ್ಬೋದು. ಯಾಕಂದ್ರೆ ಅವರಿಗೆ ಡಿಸೀಸಸ್, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ಗಳು ಏನೂ ಇಲ್ಲ, ಜೊತೆಗೆ ಅವರು ಆಲ್ರೆಡಿ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿರುವಂಥವ್ರು. ಸೊ ಮಾಡ್ರೇಟ್ ಇಂದ ಶುರು ಮಾಡಿ ಹಂಗೆ ಅವ್ರನ್ನ ವಿಗೋರಸ್ಗೆ ಕರ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ದಟ್ ಈಸ್ ಒನ್ ಪಾಸಿಬಿಲಿಟೀಸ್. ನೌ ದ ಸೆಕೆಂಡ್ ಪಾಸಿಬಿಲಿಟಿ, ನೋನ್ ಕಾರ್ಡಿಯೋವಾಸ್ಕ್ಯುಲರ್ ಮೆಟಬಾಲಿಕ್ ಆರ್ ರೀನಲ್ ಡಿಸೀಸ್ ಅಂಡ್ ಅಸಿಂಪ್ಟೊಮ್ಯಾಟಿಕ್. ಈ ಕ್ಲೈಂಟಿಗೆ ಕಾರ್ಡಿಯೋವಾಸ್ಕ್ಯುಲರ್ ಆರ್ ಮೆಟಬಾಲಿಕ್ ಆರ್ ರೀನಲ್ ಡಿಸೀಸ್ ಏನೋ ಒಂದು ಇದೆ, ಡಾಕ್ಟರ್ ಡಯಾಗ್ನೋಸ್ ಮಾಡಿದ್ದಾರೆ. ಬಟ್ ಅಸಿಂಪ್ಟೊಮ್ಯಾಟಿಕ್ ಅಂದ್ರೆ ಏನು ಸಿಂಪ್ಟಮ್ಸ್ಗಳು ಅವರಲ್ಲಿ ಕಾಣಿಸ್ತಾ ಇಲ್ಲ. ಅವರು ಕಂಪ್ಲೀಟ್ಲಿ ಹೆಲ್ದಿ ಆಗಿದ್ದಾರೆ. ಡಿಸೀಸ್ ಇದೆ ಅಂತ ಅಷ್ಟೇ, ಬಟ್ ಅವರು ಕಂಪ್ಲೀಟ್ಲಿ ಹೆಲ್ದಿ ಆಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ಸ್ಗಳಾಗ್ತಾರೆ, ಈಸ್ ನಾರ್ಮಲ್. ಸೊ ಈ ಸಂದರ್ಭದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಅಗತ್ಯ ಇದೆಯಾ? ಮೆಡಿಕಲ್ ಕ್ಲಿಯರೆನ್ಸ್ ಫಾರ್ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ನಾಟ್ ನೆಸಸರಿ. ಸೊ ಮಾಡರೇಟ್ ಎಕ್ಸಸೈಸ್ ಇಂಟೆನ್ಸಿಟಿನ ಮಾಡೋದಕ್ಕೆ ಅವರಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನೋದು ನೆಸಸರಿ ಇಲ್ಲ. ಡಿಸೀಸಸ್ ಇದೆ, ಬಟ್ ಸ್ಟಿಲ್ ಮಾಡರೇಟ್ ಇಂಟೆನ್ಸಿಟಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಬೇಕಾಗಿಲ್ಲ. ಮೆಡಿಕಲ್ ಕ್ಲಿಯರೆನ್ಸ್ ರೆಕಮೆಂಡೆಡ್ ಬಿಫೋರ್ ಎಂಗೇಜಿಂಗ್ ಇನ್ ವಿಗೋರಸ್ ಇಂಟೆನ್ಸಿಟಿ ಎಕ್ಸಸೈಸ್. ಬಟ್ ವಿಗೋರಸ್ ಇಂಟೆನ್ಸಿಟಿಗೆ ಹೋಗೋದಕ್ಕೆ ಮುಂಚೆ ಅವರಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನೋದು ತಗೋಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಕ್ಲೈಂಟ್ ಹೇಳಿದ್ರು, ಇಲ್ಲ ನನಗೆ ಮಾಡ್ರೇಟ್ ಅಲ್ಲ, ಒಂದು ಸ್ವಲ್ಪ ವಿಗೋರಸ್ಸೇ ಮಾಡಬೇಕು ಅಂತ, ಸೊ ಆ ಥರ ಹೇಳಿದ್ರೆ ಆವಾಗ ಅವರಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಬೇಕು. ಆರ್ ಎಲ್ಸ್ ಅವ್ರಿಗೆ ಡಿಸೀಸಸ್ ಇದ್ರೂ ವಿದೌಟ್ ಮೆಡಿಕಲ್ ಕ್ಲಿಯರೆನ್ಸ್ ಮಾಡರೇಟ್ ಎಕ್ಸಸೈಸಸ್ ಶುರು ಮಾಡ್ಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್, ಕಂಟಿನ್ಯೂ ವಿತ್ ಮಾಡರೇಟ್ ಇಂಟೆನ್ಸಿಟಿ ಫಾಲೋವಿಂಗ್ ಮೆಡಿಕಲ್ ಕ್ಲಿಯರೆನ್ಸ್ ಮೇ ಗ್ರಾಜುಯಲಿ ಪ್ರೋಗ್ರೆಸ್ ಎಸ್ ಟಾಲ್. ಸೊ ಅದೇ ರೀತಿ ಮಾಡರೇಟ್ ಇಂಟೆನ್ಸಿಟಿಯಿಂದ ಏನು ಶುರು ಮಾಡಿರ್ತಾರೋ ನಿಧಾನವಾಗಿ, ಅಂದ್ರೆ ಒಂದೇ ಸರಿ ಹೈ ಇದು ವಿಗೋರಸ್ ಅಂತಲ್ಲ, ಅವ್ರದ್ದು ಟಾಲರೆನ್ಸ್ ಲೆವೆಲ್ ಮೇಲೆ ಸ್ವಲ್ಪನೇ ಇಂಟೆನ್ಸಿಟಿಯನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ದ ಸೆಕೆಂಡ್ ಪಾಸಿಬಿಲಿಟಿ. ನೌ ದ ಥರ್ಡ್ ಪಾಸಿಬಿಲಿಟಿ, ಎನಿ ಸೈನ್ಸ್ ಆರ್ ಸಿಂಪ್ಟಮ್ಸ್ ಸಜೆಸ್ಟಿವ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್. ಏನು ಯಾವುದೋ ಒಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ಗಳು ಇವರಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇವಾಗ ಅಗೈನ್ ಅವ್ರಿಗೆ ಡಿಸೀಸಸ್ ಇದೆಯಾ ಇಲ್ವೋ ಅನ್ನೋದು ಸೆಕೆಂಡ್ರಿ, ಅದು ಬೇಕಾಗಿಲ್ಲ. ಡಿಸ್ಕಂಟಿನ್ಯೂ ಎಕ್ಸಸೈಸ್ ಆ್ಯಂಡ್ ಸೀಕ್ ಮೆಡಿಕಲ್ ಕ್ಲಿಯರೆನ್ಸ್. ಸೊ ಈ ಥರ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಅಂದಾಗ ಎಕ್ಸಸೈಸಸ್ಗಳನ್ನ ಇಮಿಡಿಯೇಟ್ ಸ್ಟಾಪ್ ಮಾಡಬೇಕು, ಅವರು ಮೆಡಿಕಲ್ ಕ್ಲಿಯರೆನ್ಸ್ನ ತಗೊಳ್ಳೋದಕ್ಕೆ ಹೋಗಬೇಕು. ಮೇ ರಿಟರ್ನ್ ಟು ಎಕ್ಸಸೈಸ್ ಫಾಲೋವಿಂಗ್ ಮೆಡಿಕಲ್ ಕ್ಲಿಯರೆನ್ಸ್. ಆಫ್ಟರ್ ಮೆಡಿಕಲ್ ಕ್ಲಿಯರೆನ್ಸ್ ಅವರು ಎಕ್ಸಸೈಸಸ್ಗಳನ್ನ ಶುರು ಮಾಡಬಹುದು. ಓಕೆ, ಸೊ ದೀಸ್ ಆರ್ ಆಲ್ ದ ಟೂ ಆಲ್ಗೋರಿದಮ್. ದ ಫಸ್ಟ್ ಒನ್ does not participate in regular exercise. Second one participates in regular exercise. ಸೊ ಒಂದೇ ಒಂದು ಡಿಫ್ರೆನ್ಸ್ ಇರೋದು ಈ ಎರಡು ಟೇಬಲ್ ಅಲ್ಲಿ. ಯಾರಿಗಾದ್ರೆ ಏನಾದ್ರು ಅರ್ಥ ಆಯ್ತಾ? ಕ್ಯಾನ್ ಎನಿವನ್ ಗೆಸ್? ಓಕೆ, ಸೊ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದ್ರೆ, ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ರೆಗ್ಯುಲರ್ ಎಕ್ಸಸೈಸ್. ಓಕೆ, ಈ ವ್ಯಕ್ತಿ ರೆಗ್ಯುಲರ್ ಎಕ್ಸಸೈಸರ್ ಅಲ್ಲ, ಯಾವುದೇ ಎಕ್ಸಸೈಸಸ್ಗಳನ್ನ ಮಾಡ್ಕೊಂಡು ಬಂದಿಲ್ಲ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅವ್ರ ಮೆಟಬಾಲಿಕ್ ಡಿಸೀಸಸ್ ಇದೆ, ಬಟ್ ಸಿಂಪ್ಟಮ್ಸ್ ಇಲ್ಲ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಅವ್ರನ್ನ ಮೆಡಿಕಲ್ ಕ್ಲಿಯರೆನ್ಸ್ಗೆ ಕಳಿಸ್ತೀರಾ, ರೈಟ್? ಬಟ್ ದ ಸೆಕೆಂಡ್ ಪಾರ್ಟಿಸಿಪೇಟ್ಸ್ ಇನ್ ರೆಗ್ಯುಲರ್ ಎಕ್ಸಸೈಸರ್. ಸೊ ಈ ವ್ಯಕ್ತಿ ರೆಗ್ಯುಲರ್ ಎಕ್ಸಸೈಸಸ್ಗಳನ್ನ ಮಾಡ್ಕೊಂಡು ಬಂದಿರೋವಂಥವ್ರು. ಸೊ ಇವರಿಗೆ ಕಾರ್ಡಿಯೋವಾಸ್ಕ್ಯುಲರ್ ಮೆಟಬಾಲಿಕ್ ಆರ್ ರಿನಲ್ ಡಿಸೀಸಸ್ಗಳು ಇದೆ, ಬಟ್ ಸಿಂಪ್ಟಮ್ಸ್ಗಳಿಲ್ಲ. ಸೊ ಈ ಸಂದರ್ಭದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಇಲ್ದೇನೆ ನೀವು ಅವರಿಗೆ ಮಾಡರೇಟ್ ಇಂಟೆನ್ಸಿಟಿ ಆಕ್ಟಿವಿಟೀಸ್ಗಳನ್ನ ಶುರು ಮಾಡಬಹುದು. ಓಕೆ, ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ಫಾರ್ people participates in regular exerciser and does not participate in regular exercise. So only this middle table is different for these two people. Okay, ಸಿ ಲೋ ಇಂಟೆನ್ಸಿಟಿ ಅಂದ್ರೆ ಏನು, ಮಾಡರೇಟ್ ಇಂಟೆನ್ಸಿಟಿ ಅಂದ್ರೆ ಏನು, ಇದನ್ನೆಲ್ಲ ನಾವು ಡೀಟೇಲ್ ಆಗಿ ನೋಡುವಂಥದ್ದಿದೆ. ಸೊ ಇವಾಗ ಅದ್ರ ಬಗ್ಗೆ ನೋಡಲ್ಲ ನಾವು. Now, exercise pre-participation health screening questionnaire for exercise professionals. ಸೊ ಇವಾಗ ಒಂದು ಕ್ವಶನೇರ್ ಟೇಬಲ್ ಇದೆ. ಓಕೆ, ಸೊ ಈ ಕ್ವಶನೇರ್ ಟೇಬಲ್ ಅನ್ನೋದು
ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ, ಡೇಟಾ ಕಲೆಕ್ಟ್ ಮಾಡೋದಕ್ಕೆ. ಈ ಆಲ್ಗರಿದಮ್ ಅನ್ನೋದು ಫಾರ್ ಡಿಸಿಷನ್ ಮೇಕಿಂಗ್. ಇವ್ರನ್ನ ಕಳಿಸ್ಬೇಕಾ ಅಥವಾ ಶುರು ಮಾಡ್ಬೇಕಾ, ವಾಟ್ ಎವರ್. ಓಕೆ, ಸೊ ಈ ಟೇಬಲ್ ಅಲ್ಲಿ 3 ಸ್ಟೆಪ್ ಇದೆ, ವೆರಿ ಇಂಪಾರ್ಟೆಂಟ್. ಅಸೆಸ್ ಯುವರ್ ಕ್ಲೈಂಟ್ಸ್ ಹೆಲ್ತ್ ನೀಡ್ಸ್ ಬೈ ಮಾರ್ಕಿಂಗ್ ಆಲ್ ಟ್ರೂ ಸ್ಟೇಟ್ಮೆಂಟ್ಸ್. ಹಂಗೆ ನೋಡ್ತಾ ಇರಿ, ಜಸ್ಟ್ ಒಂದು 10-20 ಸೆಕೆಂಡ್ಸ್ ಕೊಡಿ. ಓಕೆ, assess your client's health needs by marking all true statements. Step 1, symptoms. Does your client experience? ಸೊ ಅವರಿಗೆ ಏನೆಲ್ಲ ಸಿಂಪ್ಟಮ್ಸ್ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಒನ್, ಚೆಸ್ಟ್ ಡಿಸ್ಕಂಫರ್ಟ್ ವಿತ್ ಎಕ್ಸರ್ಷನ್. ಏನು ಚೆಸ್ಟ್ ಡಿಸ್ಕಂಫರ್ಟ್ ವಿತ್ ಎಕ್ಸರ್ಷನ್ ಅಂದ್ರೆ? ವಿತ್ ಎಕ್ಸರ್ಷನ್ ಅಂದ್ರೆ ಏನಾದರೂ ಆಕ್ಟಿವಿಟೀಸ್ಗಳನ್ನ ಮಾಡೋ ಸಂದರ್ಭದಲ್ಲಿ ಅವರಿಗೆ ಚೆಸ್ಟ್ ಅಲ್ಲಿ ಪೇನ್ ಬರ್ತಾ ಇದೆಯಾ, ಏನಾದರೂ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆಯಾ? ಇದೆ ಅಂದ್ರೆ ಎಸ್ ಅಂತ ಮಾರ್ಕ್ ಮಾಡ್ತೀರಾ. ಓಕೆ, ಇಲ್ಲ ಅಂದ್ರೆ ಮಾರ್ಕ್ ಮಾಡಲ್ಲ. ಸೆಕೆಂಡ್ ಒನ್, ಅನ್ರೀಸನಬಲ್ ಬ್ರೆತ್ಲೆಸ್ನೆಸ್. ಸೊ ಇದನ್ನು ನಾನು ಆವಾಗಲೇ ಹೇಳ್ದೆ, ರೈಟ್? ಈ ಒಂದು ಹೆವಿ ಆಕ್ಟಿವಿಟೀಸ್ನ ಏನೋ ಒಂದು ಮಾಡಿದಾಗ ನಿಮಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ದಟ್ ಈಸ್ ರೀಸನಬಲ್ ಬ್ರೆತ್ಲೆಸ್ನೆಸ್, ಕಾಮನ್. ಬಟ್ ಏನು ಹೆವಿ ಏನು ಮಾಡಲ್ಲ, ಸುಮ್ಮನೆ ರೆಸ್ಟ್ ತಗೋತಾ ಇದ್ದಾರೆ ಅಥವಾ ವೆರಿ ಲೋ ಇಂಟೆನ್ಸಿಟಿನ ಏನೋ ಮಾಡ್ತಾ ಇದ್ದಾರೆ, ಆವಾಗಲೇ ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ಅನ್ರೀಸನಬಲ್ ಬ್ರೆತ್ಲೆಸ್ನೆಸ್. ಆ ಥರ ಇತ್ತು ಅಂದರೆ ಮಾರ್ಕ್ ಮಾಡ್ತೀರಾ. ಥರ್ಡ್ ಒನ್, ಡಿಸಿನೆಸ್, ಫೇಂಟಿಂಗ್, ಬ್ಲ್ಯಾಕ್ಔಟ್ಸ್. ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಡಿಸಿನೆಸ್ ಅಂದ್ರೆ ಜಸ್ಟ್ ತಲೆ ಸುತ್ತು ಬರುವಂಥದ್ದು, ಯು ಫೀಲ್ ವೀಕ್, ದಟ್ ಈಸ್ ಡಿಸಿನೆಸ್. ಫೇಂಟಿಂಗ್ ಅಂದ್ರೆ ಟೆಂಪರಲಿ ನಿಮ್ದು ಕಾನ್ಷಿಯಸ್ನೆಸ್ ಹೋಗುವಂಥದ್ದು, ಲೈಕ್ ಇಮಿಡಿಯೇಟ್ ಬಿದ್ದೋಗ್ತೀರಾ. ಬೆಸ್ಟ್ ಎಕ್ಸಾಂಪಲ್, ಈ ಸ್ಕೂಲಲ್ಲಿ ಮಕ್ಕಳು ಬಿದ್ದೋಗ್ತಾರೆ, ರೈಟ್? ಪ್ರೇಯರ್ ಮಾಡೋ ಟೈಮ್ನಲ್ಲಿ ಇಮಿಡಿಯೇಟ್ ತಲೆ ಸುತ್ತು ಬಂದು ಬಿದ್ದೋಗ್ತಾರೆ. ಅವ್ರನ್ನ ಯಾರೋ ಒಂದು 2-3 ಜನ ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗಿ ಮುಖಕ್ಕೆ ನೀರು ಹಾಕ್ದಾಗ ಎಚ್ಚರಾಗ್ತಾರೆ. ಸೊ 1-2 ನಿಮಿಷ ಅವ್ರಿಗೆ ಏನಾಯ್ತು ಅಂತಾನೆ ಗೊತ್ತಿರೋದಿಲ್ಲ, ರೈಟ್? ದಟ್ ಈಸ್ ಫೇಂಟಿಂಗ್. ಬ್ಲ್ಯಾಕ್ಔಟ್ಸ್. ಸಿ ಇನ್ ದಿಸ್ ಕಾಂಟೆಕ್ಸ್ಟ್, ಬ್ಲ್ಯಾಕ್ಔಟ್ಸ್ ಅಂದ್ರೆ ಫೇಂಟಿಂಗ್ ಓನ್ಲಿ. ಓಕೆ, ಅಂದ್ರೆ ಕಾನ್ಷಿಯಸ್ನೆಸ್ ಟೆಂಪರರಿ ಕಾನ್ಷಿಯಸ್ನೆಸ್ ಹೋಗುವಂಥದ್ದು, ದಟ್ ಈಸ್ ಫೇಂಟಿಂಗ್. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಬ್ಲ್ಯಾಕ್ಔಟ್ಸ್ ಅಂದ್ರೆ ಟೆಂಪರರಿ ಮೆಮೊರಿ ಲಾಸ್ ಆ ಥರ ಎಲ್ಲ ಬರುತ್ತೆ. ಟೆಂಪರರಿ ಮೆಮೊರಿ ಲಾಸ್ ಆರ್ ಟೆಂಪರರಿ ಮೆಮೊರಿ ಲಾಸ್ ವಿತ್ ಟೆಂಪರರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್, ದಟ್ ಈಸ್ ಎ ಮೆಡಿಕಲ್ ಟರ್ಮ್. ಬಟ್ ಇನ್ ದಿಸ್ ಕಾಂಟೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ಔಟ್ಸ್ ಅಂದ್ರೆ ಇಟ್ಸ್ ಫೇಂಟಿಂಗ್ ಓನ್ಲಿ, ಅಂದ್ರೆ ಕಾನ್ಷಿಯಸ್ನೆಸ್ ಹೋಗುವಂಥದ್ದು. ಆಂಕಲ್ ಸ್ವೆಲ್ಲಿಂಗ್. ಸೊ ಆಂಕಲ್ ಸ್ವೆಲ್ಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ನಾವು ಆವಾಗ ನೋಡಿದ್ವಿ, ರೈಟ್? ಆಂಕಲ್ ಸ್ವೆಲ್ಲಿಂಗ್ ಇತ್ತು ಅಂದರೆ ಅದು ಹಾರ್ಟ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು. ಅನ್ಪ್ಲೆಸೆಂಟ್ ಅವೇರ್ನೆಸ್ ಆಫ್ ಫೋರ್ಸ್ಫುಲ್ ರ್ಯಾಪಿಡ್ ಆರ್ ಇರ್ರೆಗ್ಯುಲರ್ ಹಾರ್ಟ್ ರೇಟ್. ಸೊ ಇದನ್ನು ನಾವು ನೋಡಿದ್ವಿ, ರೈಟ್? ಸೊ ಏನಾದರೂ ಅನ್ಪ್ಲೆಸೆಂಟ್, ಒಂದು ರೀತಿ ಫೋರ್ಸ್ಫುಲ್, ರ್ಯಾಪಿಡ್, ಇರ್ರೆಗ್ಯುಲರ್ ಹಾರ್ಟ್ ರೇಟ್ ಅಂದರೆ ಜಸ್ಟ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿರುವಂಥದ್ದು ಅಷ್ಟೇ ಅಲ್ಲ. ಈಗ ಇವಾಗ ನೀವು ಒಂದು ಎಕ್ಸಸೈಸಸ್ ಮಾಡಿದಾಗ ಏನಾಗುತ್ತೆ, ಹಾರ್ಟ್ ರೇಟ್ ಒಂದೇ ಸರಿ ಟಕ್ಕಂತ ಮೇಲೆ ಹೋಗಲ್ಲ, ಲೈಟ್ ಆಗಿ ಮೇಲೆ ಹೋಗ್ತಾ ಇರುತ್ತೆ, ರೈಟ್? ಸೊ ದಟ್ ಈಸ್ ನಾರ್ಮಲ್. ಒಂದು ರೀತಿ ಇರ್ರೆಗ್ಯುಲರ್ ಆಗಿ ಆ ರಿದಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಒಂದೇ ಸರಿ ರೈಸ್ ಆಗುವಂಥ, ಯು ಫೀಲ್ ದ್ಯಾಟ್ ಒಂದು ರೀತಿ ನಿಮಗೆ ಏನು ನಾರ್ಮಲ್ ಅಂತ ಅನಿಸ್ತೇ ಇರೋ ಥರ ಒಂದು ರೀತಿ ಹಾರ್ಟ್ ಬೀಟ್ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು, ದಟ್ ಈಸ್ ಅನ್ಪ್ಲೆಸೆಂಟ್ ಅವೇರ್ನೆಸ್ ಆಫ್ ಫೋರ್ಸ್ಫುಲ್ ರ್ಯಾಪಿಡ್ ಆರ್ ಇರ್ರೆಗ್ಯುಲರ್ ಹಾರ್ಟ್ ರೇಟ್. ಬರ್ನಿಂಗ್ ಆರ್ ಕ್ರಾಂಪಿಂಗ್ ಸೆನ್ಸೇಷನ್ಸ್ ಇನ್ ಯುವರ್ ಲೋವರ್ ಲೆಗ್ಸ್ ವೆನ್ ವಾಕಿಂಗ್ ಶಾರ್ಟ್ ಡಿಸ್ಟೆನ್ಸಸ್. ಸೊ ಇದನ್ನು ಆಲ್ರೆಡಿ ನೋಡಿದ್ರಿ, ಅಂದರೆ ಲೋವರ್ ಲೆಗ್ಸ್ ಅಲ್ಲಿ ಬರ್ನಿಂಗ್ ಅಥವಾ ಕ್ರ್ಯಾಂಪ್ ಆಗೋವಂಥ, ಸಿಂಪಲ್ ಆಗಿ ಹೇಳೋದ್ರೆ ಪೇನ್ ಫೀಲ್ ಆಗುವಂಥದ್ದು. ಶಾರ್ಟ್ ಡಿಸ್ಟೆನ್ಸಸ್, ಒಂದು ಶಾರ್ಟ್ ಡಿಸ್ಟೆನ್ಸಸ್ ಅಲ್ಲೇ ಪೇನ್ ಡೆವಲಪ್ ಆಗುವಂಥದ್ದು. ನಾನು ಯಾಕೆಂತ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಇಟ್ ಕ್ಯಾನ್ ಬಿ ಎ ಡಿಸೀಸ್ ಆಫ್ ಪೆರಿಫೆರಲ್ ಆರ್ಟರಿ ಡಿಸೀಸ್, ರೈಟ್? ಸೊ ಆ ಥರ ಏನಾದರೂ ಇತ್ತು ಅಂದರೆ ಮಾರ್ಕ್ ಮಾಡ್ತೀರಿ. ಎಷ್ಟು ಕ್ವಶನ್ ಇದೆ? 1, 2, 3, 4, 5, 6 ಕ್ವಶನ್ ಇದೆ, 6 ಕ್ವಶನ್ಸ್ ಇದೆ. ಸೊ ಯಾವುದಕ್ಕಾದ್ರೂ ಇತ್ತು ಅಂದರೆ ಎಸ್ ಅಂತ ಮಾರ್ಕ್ ಮಾಡ್ತೀರಾ, ಯಾವುದು ಇಲ್ಲ ಅಂದರೆ ಮಾರ್ಕ್ ಮಾಡೋದಿಲ್ಲ ನೀವು. ಇಫ್ ಯು ಡಿಡ್ ಮಾರ್ಕ್ ಎನಿ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಅಂಡರ್ ದ ಸಿಂಪ್ಟಮ್ಸ್, ಸ್ಟಾಪ್.
ಯುವರ್ ಕ್ಲೈಂಟ್ ಸೀಕ್ ಮೆಡಿಕಲ್ ಕ್ಲಿಯರೆನ್ಸ್ ಬಿಫೋರ್ ಎಂಗೇಜಿಂಗ್ ಇನ್ ಆರ್ ರೆಸ್ಯೂಮಿಂಗ್ ಎಕ್ಸಸೈಸ್. ಅಂದ್ರೆ ಇದರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ನೀವು ಮಾರ್ಕ್ ಮಾಡಿದೀರಾ ಅಂದ್ರೆ, ಚೆಸ್ಟ್ ಡಿಸ್ಕಂಫರ್ಟ್ ಆಗಿರ್ಬೋದು, ಅನ್ರೀಸನಬಲ್ ಬ್ರೆತ್ನೆಸ್, ಆಂಕಲ್ ಸ್ವೆಲ್ಲಿಂಗ್, ಡಿಸೀಸ್, ವಾಟ್ ಎವರ್, ಯಾವ್ದಾದ್ರು ಒಂದನ್ನ ಮಾರ್ಕ್ ಮಾಡಿದೀರಾ ಅಂದ್ರೆ, ಯಾವುದೋ ಒಂದು ಸಿಂಪ್ಟಮ್ ನಿಮ್ಮ ಕ್ಲೈಂಟ್ ಅಲ್ಲಿ ಇದೆ ಅಂದ್ರೆ, then you should stop exercises. Okay, so your client should seek medical clearance before engaging in or resuming exercise. ಸೊ ನಿಮ್ಮ ಕ್ಲೈಂಟ್ ಎಕ್ಸಸೈಸಸ್ಗಳನ್ನ ಶುರು ಮಾಡೋದಕ್ಕೆ ಮುಂಚೆ ಅಥವಾ ಆಲ್ರೆಡಿ ಶುರು ಮಾಡಿದ್ದಾರೆ ಅಂದ್ರೆ ಮತ್ತೆ ರೆಸ್ಯೂಮ್ ಮಾಡೋದಕ್ಕೆ ಮುಂಚೆ, ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಅವರು ಡಾಕ್ಟರ್ ಕ್ಲಿಯರೆನ್ಸ್ನ ತಗೋಬರ್ಬೇಕು. ಓಕೆ, ದಟ್ ಈಸ್ ಯುವರ್ ಕ್ಲೈಂಟ್ ಮೇ ನೀಡ್ ಟು ಯೂಸ್ ಎ ಫೆಸಿಲಿಟಿ ವಿತ್ ಎ ಮೆಡಿಕಲಿ ಕ್ವಾಲಿಫೈಡ್ ಸ್ಟಾಫ್. ಮೆಡಿಕಲಿ ಕ್ವಾಲಿಫೈಡ್ ಸ್ಟಾಫ್ ಇಂಡಿಯಾದಲ್ಲಿ ಈ ಥರದೆಲ್ಲ ಮಾಡೋದಿಲ್ಲ. ಅಂದರೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಇಮಿಡಿಯೇಟ್ ಟ್ರೀಟ್ ಮಾಡೋದಕ್ಕೆ ಸೊ ಒಬ್ರು ಮೆಡಿಕಲಿ ಕ್ವಾಲಿಫೈಡ್ ಸ್ಟಾಫ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಎವರ್. ಇಫ್ ಯು ಡಿಡ್ ಮಾರ್ಕ್ ಎನಿ ಸಿಂಪ್ಟಮ್ಸ್, ಇಫ್ ಯು ಡಿಡ್ ನಾಟ್ ಮಾರ್ಕ್ ಎನಿ ಸಿಂಪ್ಟಮ್ಸ್, ಕಂಟಿನ್ಯೂ ಟು ಸ್ಟೆಪ್ಸ್ 2 and 3. ಅಂದ್ರೆ ಏನು ಹೇಳ್ತಾ ಇದ್ದಾರೆ, ಇವಾಗ ಇದರಲ್ಲಿ ಯಾವುದೋ ಒಂದನ್ನ ಮಾರ್ಕ್ ಮಾಡಿದ್ದೀರಾ ನೀವು, ದೆನ್ ಮಾರ್ಕ್ ಮಾಡಿದ್ದೀರಾ ಅಂದ್ರೆ ಮುಗೀತು, ಡೈರೆಕ್ಟ್ ಆಗಿ ನಿಮ್ಮ ಕ್ಲೈಂಟ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಷ್ಟೇ. ಮತ್ತೆ ನೆಕ್ಸ್ಟ್ ಈ ಪೇಜ್ 2 ಸ್ಟೆಪ್ಸ್ 2 and 3 ಅಂತ ಏನಿದೆಯೋ ಇದಕ್ಕೆ ಹೋಗೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಇಲ್ಲೇ ಗೊತ್ತಾಗೋಯ್ತು ನಿಮ್ಮ ಕ್ಲೈಂಟ್ಗೆ ಡಾಕ್ಟರ್ ಕ್ಲಿಯರೆನ್ಸ್ ಬೇಕು ಅಂತ. ಸೊ ಸ್ಟೆಪ್ಸ್ 2 and 3 ನೆಸೆಸಿಟಿ ಇಲ್ಲ. ಸಪೋಸ್ ಇಲ್ಲಿ ಯಾವುದಕ್ಕೂ ಮಾರ್ಕ್ ಮಾಡಿಲ್ಲ ಇವಾಗ, ಅಂದ್ರೆ ಅದರ ಅರ್ಥ ಏನು? ಸೊ ಇವಾಗ ಓಕೆ, ಯಾವುದು ಸಿಂಪ್ಟಮ್ಸ್ಗಳಿಲ್ಲ. ನಾವು ಲೆಟ್ಸ್ ಗೋ ಫಾರ್ ದ ಸ್ಟೆಪ್ 2 and 3. 1 second. ಸಾರಿ. ಸೊ ಇವಾಗ ಯಾವುದನ್ನು ನಿಮ್ಮ ಕ್ಲೈಂಟ್ ಮಾರ್ಕ್ ಮಾಡಿಲ್ಲ. ಓಕೆ, ಸೊ ಇವಾಗ ನಾವು ಸ್ಟೆಪ್ 2 and 3ಗೆ ಹೋಗ್ತೀವಿ. ಸ್ಟೆಪ್ 2 and 3 ಅಲ್ಲಿ ಏನಿದೆ? ಸೊ ಸ್ಟೆಪ್ 2, ಕರೆಂಟ್ ಆಕ್ಟಿವಿಟಿ. ಹ್ಯಾಸ್ ಯುವರ್ ಕ್ಲೈಂಟ್ ಪರ್ಫಾರ್ಮ್ಡ್ ಪ್ಲಾನ್ಡ್ ಸ್ಟ್ರಕ್ಚರ್ಡ್ ಫಿಸಿಕಲ್ ಆಕ್ಟಿವಿಟಿ ಫಾರ್ ಅಟ್ ಲೀಸ್ಟ್ 30 minutes at moderate intensity on at least 3 days per week for at least the past 3 months. ಅಂದ್ರೆ ಸಿಂಪಲ್ ಆಗಿ ಕೇಳ್ತಾ ಇದ್ದಾರೆ, ನಿಮ್ಮ ಕ್ಲೈಂಟ್ ರೆಗ್ಯುಲರ್ ಎಕ್ಸಸೈಸರ್ ಹೌದಾ ಅಲ್ವಾ? ನಾನು ಆಗ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ರೈಟ್? ಹೂ ಇಸ್ ಎ ರೆಗ್ಯುಲರ್ ಎಕ್ಸಸೈಸರ್ ಅಂಡ್ ಹೂ ಇಸ್ ನಾಟ್ ಎ ರೆಗ್ಯುಲರ್ ಎಕ್ಸಸೈಸರ್. ಸೊ ನಿಮ್ಮ ಕ್ಲೈಂಟ್ ರೆಗ್ಯುಲರ್ ಎಕ್ಸಸೈಸರ್ ಆಗಿದ್ರೆ ಎಸ್ ಅಂತ ಆನ್ಸರ್ ಮಾಡ್ತೀರಾ, ಅಲ್ಲ ಅಂದ್ರೆ ನೋ ಅಂತ ಆನ್ಸರ್ ಮಾಡ್ತೀರಾ. ಓಕೆ, ಇವಾಗ ಸ್ಟೆಪ್ 2 ನ ಬಿಟ್ಬಿಡಿ, ಲೆಟ್ಸ್ ಗೋ ಫಾರ್ ದ ಸ್ಟೆಪ್ 3. ಮೆಡಿಕಲ್ ಕಂಡೀಷನ್ಸ್. ಹ್ಯಾಸ್ ಯುವರ್ ಕ್ಲೈಂಟ್ ಹ್ಯಾಡ್ ಆರ್ ಡಸ್ ಹಿ ಆರ್ ಶಿ ಕರೆಂಟ್ಲಿ ಹ್ಯಾವ್ ಎ ಹಾರ್ಟ್ ಅಟ್ಯಾಕ್? ನಿಮ್ಮ ಕ್ಲೈಂಟ್ಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಇದ್ರೆ ಎಸ್ ಅಂತ ಆನ್ಸರ್ ಕೊಡ್ತೀರಾ. ಹಾರ್ಟ್ ಸರ್ಜರಿ, ಹಾರ್ಟ್ ಏನಾದರೂ ಸರ್ಜರಿ ಏನಾದರೂ ಆಗಿದೆಯಾ? ಕಾರ್ಡಿಯಾಕ್ ಕೆಥರೈಸೇಷನ್. ಕಾರ್ಡಿಯಾಕ್ ಕೆಥರೈಸೇಷನ್ ಅಂದರೆ ಇಟ್ಸ್ ಎ ಡಯಾಗ್ನೋಸ್ಟಿಕ್ ಪ್ರೋಟೋಕಾಲ್. ಓಕೆ, ಆರ್ಟರೀಸ್ ಅಲ್ಲಿ ಏನಾದರೂ ಬ್ಲಾಕೇಜ್ ಇದೆಯಾ ಅಂತ ಅವರು ಒಂದು ಟ್ಯೂಬ್ನ ಏನೋ ಇನ್ಸರ್ಟ್ ಮಾಡಿ ಅದೇನೋ ಸ್ಕ್ಯಾನ್ ಥರ ಮಾಡಿ ಎಕ್ಸ್ರೇನಲ್ಲಿ, ಎಕ್ಸ್ರೇನ ಐ ಡೋಂಟ್ ನೋ, ಒಟ್ಟಿನಲ್ಲಿ ಏನೋ ಒಂದು ಟ್ಯೂಬ್ ಕಳಿಸ್ತಾರೆ. ಓಕೆ, ಟ್ಯೂಬ್ ಕಳಿಸಿ ಅದನ್ನ ಚೆಕ್ ಮಾಡ್ತಾರೆ, ಏನಾದರೂ ಬ್ಲಾಕೇಜ್ ಇದೆಯಾ ಏನು ಅಂತ. ದಟ್ ಈಸ್ ಎ ಡಯಾಗ್ನೋಸ್ ಮಾಡೋದಕ್ಕೆ. ಕೊರೋನರಿ ಆಂಜಿಯೋಪ್ಲಾಸ್ಟಿ. ಕೊರೋನರಿ ಆಂಜಿಯೋಪ್ಲಾಸ್ಟಿ ಅಂದರೆ ಇಟ್ಸ್ ಎ ಟ್ರೀಟ್ಮೆಂಟ್. ಇವಾಗ ಕಾರ್ಡಿಯಾಕ್ ಎಥರೈಸೇಷನ್ ಅಂದರೆ ಅವರು ಡಯಾಗ್ನೋಸ್ ಮಾಡ್ತಾರೆ ಏನಾದರೂ ಬ್ಲಾಕೇಜ್ ಇದೆಯಾ ಅಂತ. ಕೊರೋನರಿ ಆಂಜಿಯೋಪ್ಲಾಸ್ಟಿ ಅಂದರೆ ಅದೊಂದು ನೆಟ್ ಥರ ಏನೋ ಹಾಕ್ತಾರೆ. ಓಕೆ, ಅಂದರೆ ಈ ಆರ್ಟರೀಸ್ ಬ್ಲಾಕ್ ಆಗದೆ ಇರೋ ರೀತಿ ಒಂದು ಸ್ಟಂಟ್ ಹಾಕ್ತಾರೆ, ಕೊರೋನರಿ ಆಂಜಿಯೋಪ್ಲಾಸ್ಟಿ. ಸೊ ಆವಾಗ ಆರ್ಟರೀಸ್ ಬ್ಲಾಕ್ ಆಗದೆ ಇರೋ ರೀತಿ, ದಟ್ ಈಸ್ ಎ ಟ್ರೀಟ್ಮೆಂಟ್. ಪೇಸ್ ಮೇಕರ್. ಪೇಸ್ ಮೇಕರ್ ಅನ್ನೋದು ಒಂದು ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್, ಸ್ಕಿನ್ ಒಳಗಡೆ ಫಿಕ್ಸ್ ಮಾಡ್ತಾರೆ. ಅದು ಈ ಹಾರ್ಟ್ ಬೀಟ್ ಏನಾದರೂ ತುಂಬಾ ಸ್ಲೋ ಆಗ್ತಾ ಇದೆ ಅಂದಾಗ ಅದು ಕರೆಂಟ್ನ ಜನರೇಟ್ ಮಾಡಿ ಹಾರ್ಟ್ ಬೀಟ್ನ ನಾರ್ಮಲ್ಗೆ ತಗೊಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವ್ರದ್ದು ಹಾರ್ಟ್ ಬೀಟ್ ಏನಾದರೂ ಸ್ಲೋ ಆಗ್ತಾ ಇದೆ, ಡೌನ್ ಆಗ್ತಾ ಇದೆ ಅಂದಾಗ ಆ ಪೇಸ್ ಮೇಕರು ಏನೋ ಕರೆಂಟ್ ಪಾಸ್ ಮಾಡಿ ಆ ಹಾರ್ಟ್ ಬೀಟ್ನ ನಾರ್ಮಲ್ ತಗೊಬರೋದಕ್ಕೆ ಆ ಥರ ಏನೋ ಹೆಲ್ಪ್ ಮಾಡುತ್ತೆ. ಇಂಪ್ಲಾಮೆಂಟೇಬಲ್ ಕಾರ್ಡಿಯಾಕ್ ಡಿಫೈಬ್ರಿಲೇಟರ್, ಸೇಮ್ ಅದೇ ರೀತಿ. ಹಾರ್ಟ್ ಏನಾದರೂ ಸಿಕ್ಕಾಪಟ್ಟೆ ಇರ್ರೆಗ್ಯುಲರ್ ಆಗಿ ಬೀಟ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ
ಜಾಸ್ತಿ ಹೋಗ್ತಾ ಇದೆ ಬೀಟ್. ಸೊ ಈ ತರ ಸಂದರ್ಭ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಆ ರಿದಮ್ನ ನಾರ್ಮಲ್ಗೆ ತಗೊಬರೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್. ಸೊ ಅದನ್ನೇನಾದರೂ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ಕ್ಲೈಂಟು. ಹಾರ್ಟ್ ವಾಲ್ವ್ ಡಿಸೀಸ್. ಹಾರ್ಟ್ ವಾಲ್ವ್ ಅಂದರೆ ಹಾರ್ಟಲ್ಲಿ ಬರುವಂಥ ವಾಲ್ವ್. ಸೊ ಅದ್ರ ರಿಲೇಟೆಡ್ ಏನಾದರೂ ಡಿಸೀಸಸ್ಗಳಿದೆಯಾ? ಹಾರ್ಟ್ ಫೇಲ್ಯೂರ್. ಹಾರ್ಟ್ ಫೇಲ್ಯೂರ್ ಅಂದರೆ ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ರೈಟ್. ಹಾರ್ಟ್ ಫೇಲ್ಯೂರ್ ಏನಾದರೂ ಇದೆಯಾ? ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆ ಥರ ಏನಾದರೂ ಆಗಿದೆಯಾ? ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್. ಕಾಂಜಿನೈಟಲ್ ಹಾರ್ಟ್ ಡಿಸೀಸ್. ಕಾಂಜಿನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಬೈ ಬರ್ತೆ ಕೆಲವೊಬ್ಬರಿಗೆ ಹಾರ್ಟಲ್ಲಿ ಏನೋ ಒಂದು ಹೋಲ್ ಇದೆ, ಈ ಥರ ಏನೋ ಡಿಸೀಸಸ್ಗಳು ಬರುತ್ತೆ ರೈಟ್. ಅಂದರೆ ಬೇರೆ ರೀಸನಿಂದ ಬಂದಿರೋದಲ್ಲ, ಜೆನೆಟಿಕಲಿ ಅವರಿಗೆ ಏನೋ ಒಂದು ಬಂದಿರೋಂಥ ಕಾಯಿಲೆ, ಕಾಂಜಿನೈಟಲ್ ಹಾರ್ಟ್ ಡಿಸೀಸ್. ಸೊ ಆ ಥರ ಏನಾದರೂ ಇದೆಯಾ? ಡಯಾಬಿಟೀಸ್ ಆ್ಯಂಡ್ ರೀನಲ್ ಡಿಸೀಸ್, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇದೆಯಾ? ಸೊ ಇಷ್ಟು ಇದೆ. ನಾವು ಇವ್ಯಾಲ್ಯೂಯೇಟಿಂಗ್ ಸ್ಟೆಪ್ಸ್ 2 and 3. If you did not mark any of the statements in step 3, ಸೊ ಈ ಸ್ಟೆಪ್ಸ್ 3 ಅಲ್ಲಿ ನೀವು ಯಾವುದೂ ಟಿಕ್ ಮಾಡಿಲ್ಲ, ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇಲ್ಲ, ಪೇಸ್ ಮೇಕರ್ ಈ ಥರ ಯಾವುದೂ ಇಲ್ಲ. ಇಫ್ ಯು ಡಿಡ್ ನಾಟ್ ಮಾರ್ಕ್ ಸ್ಟೆಪ್ 3, ಮೆಡಿಕಲ್ ಕ್ಲಿಯರೆನ್ಸ್ ಈಸ್ ನಾಟ್ ನೆಸಸರಿ. ಸೊ ಇಲ್ಲಿ ನೀವು ಯಾವುದನ್ನು ಟಿಕ್ ಮಾಡಿಲ್ಲ ಅಂದರೆ ಮೆಡಿಕಲ್ ಕ್ಲಿಯರೆನ್ಸ್ ನಾಟ್ ನೆಸಸರಿ. ನೌ ದ ಇಂಪಾರ್ಟೆಂಟ್ ಒನ್, ಇಫ್ ಯು ಮಾರ್ಕ್ಡ್ ಸ್ಟೆಪ್ 2 ಎಸ್, ಇಲ್ಲಿ ನೀವು ಎಸ್ ಅಂತ ಟಿಕ್ ಮಾಡಿದ್ದೀರಾ, ಅವರು ಫಿಸಿಕಲಿ ಆಕ್ಟಿವ್ ಆಗಿದ್ದಾರೆ ಎಸ್ ಅಂತ ಟಿಕ್ ಮಾಡಿದ್ದೀರಾ. ಆ್ಯಂಡ್ ಮಾರ್ಕ್ಡ್ ಎನಿ ಆಫ್ ದ ಸ್ಟೇಟ್ಮೆಂಟ್ಸ್ ಇನ್ ಸ್ಟೆಪ್ 3, ಬಟ್ ಇಲ್ಲಿ ಯಾವುದನ್ನು ಒಂದನ್ನು ಟಿಕ್ ಮಾಡಿದ್ದೀರಾ, ಏನೋ ಒಂದು ಮೆಡಿಕಲ್ ಕಂಡೀಷನ್ ಇದೆ. ಯುವರ್ ಕ್ಲೈಂಟ್ ಮೇ ಕಂಟಿನ್ಯೂ ಟು ಎಕ್ಸಸೈಸ್ ಅಟ್ ಲೈಟ್ ಟು ಮಾಡರೇಟ್ ಇಂಟೆನ್ಸಿಟಿ ವಿದೌಟ್ ಮೆಡಿಕಲ್ ಕ್ಲಿಯರೆನ್ಸ್. ಸೊ ಇಲ್ಲಿ ಯಾವುದನ್ನು ಟಿಕ್ ಮಾಡಿದ್ದೀರಾ, ಬಟ್ ನಿಮ್ಮ ಕ್ಲೈಂಟ್ ಫಿಸಿಕಲಿ ಆಕ್ಟಿವ್ ಆಗಿರೋ ರೆಗ್ಯುಲರ್ ಎಕ್ಸಸೈಸರ್ ಎಸ್ ಅಂತ ಟಿಕ್ ಮಾಡಿದಾರೆ. ಸೊ ಸ್ಟಿಲ್ ಅವರು ಮೆಡಿಕಲ್ ಕ್ಲಿಯರೆನ್ಸ್ ಇಲ್ಲದೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಬೋದು. ಇಫ್ ಯು ಮಾರ್ಕ್ಡ್ ಸ್ಟೆಪ್ 2 ನೋ, ಇಲ್ಲಿ ನೋ ಅಂತ ಟಿಕ್ ಮಾಡಿದ್ದಾರೆ, ಅಂದರೆ ಈಸ್ ನಾಟ್ ಎ ರೆಗ್ಯುಲರ್ ಎಕ್ಸಸೈಸರ್, ಫಿಸಿಕಲ್ ಆಕ್ಟಿವ್ ಆಗಿಲ್ಲ ಅವರು. ಆ್ಯಂಡ್ ಮಾರ್ಕ್ಡ್ ಎನಿ ಆಫ್ ದ ಸ್ಟೇಟ್ಮೆಂಟ್ಸ್ ಇನ್ ಸ್ಟೆಪ್ 3. ಸೊ ಒಂದು ಕಡೆ ಅವರು ಸ್ಟೆಪ್ 2 ನಲ್ಲಿ ಫಿಸಿಕಲ್ ಆಕ್ಟಿವ್ ಆಗಿನೂ ಇಲ್ಲ ಅಂತ ಗೊತ್ತಾಯಿತು, ಬಟ್ ಇಲ್ಲೊಂದು ಮೆಡಿಕಲ್ ಕಂಡೀಷನ್ ಇದೆ ಅಂತಲೂ ಗೊತ್ತಾಯಿತು. ಸೊ ಈ ಸಂದರ್ಭದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಈಸ್ ರೆಕಮೆಂಡೆಡ್ ಬಿಫೋರ್ ಎಂಗೇಜಿಂಗ್ ಇನ್ ವಿಗೋರಸ್ ಎಕ್ಸಸೈಸಸ್. ಸೊ ಈ ಥರ ಸಂದರ್ಭದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನೋದು ಅವರಿಗೆ ನೆಸೆಸಿಟಿ ಇರುತ್ತೆ. ಸಾರಿ, ಇಫ್ ಯು ಮಾರ್ಕ್ಡ್ ಸ್ಟೆಪ್ 2 ನೋ ಆ್ಯಂಡ್ ಮಾರ್ಕ್ಡ್ ಎನಿ ಆಫ್ ದ ಸ್ಟೆಪ್ಸ್ ಇನ್ 3, ಓಕೆ, ಸೊ ಆ ಸಂದರ್ಭದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನೋದು ಬೇಕಾಗುತ್ತೆ. ಯುವರ್ ಕ್ಲೈಂಟ್ ಮೇ ನೀಡ್ ಟು ಯೂಸ್ ಎ ಫೆಸಿಲಿಟಿ ವಿತ್ ಎ ಮೆಡಿಕಲಿ ಕ್ವಾಲಿಫೈಡ್ ಸ್ಟಾಫ್. ಓಕೆ, ಸೊ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಇಲ್ಲಿ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು. ನೀವು ಅರ್ಥ ಆಗಿಲ್ಲ ಅಂದರೆ ರೆಕಾರ್ಡಿಂಗ್ಸ್ನ ಮತ್ತೆ ನೋಡಿ. ಆ್ಯಂಡ್ ಇಲ್ಲಿ ಇವ್ಯಾಲ್ಯೂಯೇಟಿಂಗ್ ಸ್ಟೆಪ್ಸ್ 2 and 3 ಅಂತ ಏನಿದೆ ಇದನ್ನು ಮತ್ತೆ ಇನ್ನೊಂದ್ಸರಿ ಓದಿ ನೋಡಿ, ಅರ್ಥ ಆಗುತ್ತೆ. ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಆಲ್ವೇಸ್ ಆಸ್ಕ್. ಲೆಟ್ ಮಿ ನೋ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್. ಸೊ ಇವತ್ತಿಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಸೆಲ್ಫ್ ಗೈಡೆಡ್ ಸ್ಕ್ರೀನಿಂಗ್ ನೋಡೋಣ. ಸರ್ ಸೋಮಶೇಖರ್. ಎಸ್ ಸೋಮಶೇಖರ್. ಸರ್ ಅದೇ ಈಗ ನೀವು ಏನ್ ಆಕ್ಟಿವಿಟಿ ಲೆವೆಲ್ ಬೇಸ್ಡ್ ಎಕ್ಸ್ಪ್ಲೇನ್ ಮಾಡಿದ್ರಿ, ಕ್ಲೈಂಟ್ ನ ಸೆಲೆಕ್ಷನ್ ಮಾಡೋದು. ಸೊ ಅದ್ರಲ್ಲಿ ಈಗ ನಮ್ಗೆ ಅಂದ್ರೆ ಕ್ಯಾಟಗರೈಸ್ ನ ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಬಟ್ ಅವ್ರ ಈಗ ನಾವು ಮಾಡ್ರೇಟ್ ಇಂದ ಸ್ವಲ್ಪ ಇಂಟೆನ್ಸಿಟಿಗೆ ನಾವು ತಗೊಂಡೋಗ್ಬೇಕಾದ್ರೆ ಏನ್ ಮೆಜರ್ ತಗೋಬೇಕು ಸರ್? ಮಾಡ್ರೇಟ್ ಇಂದ ಇಂಟೆನ್ಸಿಟಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೇನಾ? ಯಾವ ಕ್ಯಾಟಗರಿ ಪೀಪಲ್ನ? ಅಂದ್ರೆ ಮಾಡ್ರೇಟ್ ಪೀಪಲ್ ಅಲ್ಲ, ಅಂದ್ರೆ ಹೆಲ್ದಿ ಪೀಪಲ್ನ. ಹೆಲ್ದಿ ಪೀಪಲ್, ಮಾಡ್ರೇಟ್ ಪೀಪಲ್ ಇರ್ತಾರೆ. ಈಗ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಿದೀವಿ. ಹೆಲ್ದಿ ಪೀಪಲ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗಿ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಅವ್ರನ್ನ ವಿಗರೋಸ್ ಇಂಟೆನ್ಸಿಟಿ ಕರ್ಕೊಂಡು ಹೋಗ್ಬೋದು. ಅನ್ಹೆಲ್ದಿ ಪೀಪಲ್ ಆದ್ರೆ ಮಾಡರೇಟ್ ಇಂಟೆನ್ಸಿಟಿಯಿಂದ ವಿಗರೋಸಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಡಾಕ್ಟರ್ ಕ್ಲಿಯರೆನ್ಸ್ ಮೇಲೆ ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಲೋ. ಎಸ್ ಎಸ್.
ಅದೇ ಆ ತರದಿತ್ತು ಸರ್. ಈಗ ಅವ್ರಿಗೆ ನಾವ್ ಏನ್ VO2 max ಎಲ್ಲ ಚೆಕ್ ಮಾಡ್ಕೊಂಡು ಹಾರ್ಟ್ ರೇಟ್ ಬೇಸ್ ಇಟ್ಕೊಟ್ಟಿರ್ತೀವಿ. ಸೊ ಅದು ಮಸಲ್ ಅಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಎಂಡೂರೆನ್ಸ್ಗೂ ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಏನಾದ್ರು ಡಿಫ್ರೆನ್ಸಿಯೇಷನ್ ಇಡ್ಬೇಕಾ ಏನೋ? ಕಾರ್ಡಿಯೋವಾಸ್ಕ್ಯುಲರ್ಗೂ ಕಾರ್ಡಿಯೋವಾಸ್ಕ್ಯುಲರ್ ಎಂಡೂರೆನ್ಸ್ಗೂ ಮತ್ತೆ ಮಸಲ್ ಎಂಡೂರೆನ್ಸ್ ಗೆ ನಾವ್ ಏನ್ ಎಕ್ಸರ್ಸೈಸ್ ಮಾಡಿಸ್ತೀವಿ, ಸೊ ಅದು ಅದೇ ವೇಟ್ ಟ್ರೈನಿಂಗು ಕಾರ್ಡಿಯೋವಾಸ್ಕ್ಯುಲರ್ ಎಂಡೂರೆನ್ಸ್ಗೂ ಏನಾದ್ರು ಡಿಫ್ರೆನ್ಸಿಯೇಷನ್ ಹಾರ್ಟ್ ರೇಟ್ ಆ ತರದ್ ಏನಾದ್ರು ನೋಡ್ಬೇಕಾ? ನೋ ಆ್ಯಕ್ಚುಲಿ ಸಿ ಕಾರ್ಡಿಯೋ ಟ್ರೈನಿಂಗು ವೇಟ್ ಟ್ರೈನಿಂಗು ಇಂಟೆನ್ಸಿಟಿ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ನೀವು ಯಾವ ಇಂಟೆನ್ಸಿಟಿನಲ್ಲಿ ಎಕ್ಸಸೈಸಸ್ಗಳನ್ನ ಮಾಡಿಸ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕಾರ್ಡಿಯೋ ಟ್ರೈನಿಂಗಲ್ಲಿ ಅಷ್ಟೇ ಹಾರ್ಟ್ ಮೇಲೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂತಲ್ಲ, ಈವನ್ ವೇಟ್ ಟ್ರೈನಿಂಗಲ್ಲೂ ಹಾರ್ಟ್ ಮೇಲೆ ಸ್ಟ್ರೆಸ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ನೀವು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಈ ಥರದ ಕ್ಲೈಂಟ್ಸ್ನ ಟ್ರೈನ್ ಮಾಡ್ತೀರಂದ್ರೆ ಎಕ್ಸಾಕ್ಟಾಗಿ ಡಾಕ್ಟರ್ ಏನೆಲ್ಲ ಗೈಡ್ಲೈನ್ಸಸ್ ಕೊಟ್ಟಿದ್ದಾರೋ ಸೊ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ ಸರ್. ಓಕೆ, ಸೊ ನೋಡಿ ಇದನ್ನ ಚೆಕ್ ಮಾಡಿ. ಸೊ ರೆಕಾರ್ಡಿಂಗ್ಸ್ನ ಇನ್ನೊಂದ್ಸರಿ ಚೆಕ್ ಮಾಡಿ ಆ್ಯಂಡ್ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್. ಸೊ ಯಾ, ಲೆಟ್ಸ್ ಮೀಟ್ ಆನ್ ಟ್ಯೂಸ್ಡೇ. ಬಾಯ್. Bye, sir. ಬಾಯ್ ಬಾಯ್.